ಇಲ್ಲಿರುವಂತಹ ಎಲೆಚುಕ್ಕಿ ರೋಗದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಡಾಕ್ಟರ್ ಕೆ ವಿಶ್ವಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಶ್ವಕುಮಾರ್ ಅವರು ನಮ್ಮ ಊರಿನವರೇ, ಪಂಜದ ಬೇರಿಯದವರು. ಮೈಸೂರಿನಲ್ಲಿ ಒಂದು ಘಟಕವನ್ನು ಆರಂಭಿಸಿ ವಿಶೇಷವಾಗಿ ಬೆಳೆಗಳಿಗೆ ಬೇಕಾದಂತಹ ಲಘು ಪೋಷಕಾಂಶಗಳ ಬಗ್ಗೆ ಸಂಶೋಧನೆ ಮತ್ತು ಅದಕ್ಕೆ ಬೇಕಾದ ಉತ್ಪನ್ನಗಳನ್ನು ತಯಾರು ಮಾಡುವಂತಹ ಒಂದು ಘಟಕವನ್ನು ಆರಂಭಿಸಿ ಆ ಮೂಲಕ ರೈತರಲ್ಲಿಗೆ ಭೇಟಿ ನೀಡಿ ತಮ್ಮ ರೈತರ ತೋಟಗಳಿಗೆ ಏನು ಬೇಕೋ ಅದನ್ನು ಸರಿಯಾಗಿ ಅಧ್ಯಯನ ಮಾಡಿ ಆ ಮೂಲಕ ತಮ್ಮ ಗೊಬ್ಬರಗಳು ತಾವು ಸಂಶೋಧನೆ ಮಾಡಿದಂತಹ ಗೊಬ್ಬರ ಏನಿದೆ ಆ ಮಣ್ಣಿಗೆ, ಆ ತೋಟಕ್ಕೆ ಸರಿ ಹೊಂದುವ ರೀತಿಯಲ್ಲಿ ರೈತರಿಗೆ ಮಾಹಿತಿಯೊಂದಿಗೆ ನೀಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಳ್ಯ ಕೊಟ್ಟೂರು ಭಾಗದಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಮುಖ್ಯವಾಗಿ ಈಗ ನಮ್ಮ ದಕ್ಷಿಣ ಕನ್ನಡ, ಮಲೆನಾಡು ಪ್ರದೇಶಗಳಲ್ಲಿ ಎಲೆಚುಕ್ಕಿ ರೋಗ ಬಹಳಷ್ಟು ಕಾಡಿದೆ. ಇದರಿಂದಾಗಿ ಜನರಿಗೆ ಒಂದು ದೊಡ್ಡ ಆತಂಕ ಆಗಿದೆ. ಸೊ ಈ ಆತಂಕವನ್ನು ದೂರ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವು ಕೆಲವು ತೋಟಗಳಿಗೆಲ್ಲ ಭೇಟಿ ಕೊಟ್ಟು ಅಲ್ಲಿ ಏನು ಸಮಸ್ಯೆ ಇದೆ ಮತ್ತು ಅದನ್ನು ಯಾವ ರೀತಿ ನಿವಾರಣೆ ಮಾಡ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಕೆಲವು ಕೆಲಸಗಳನ್ನ ಮಾಡಿದ್ವಿ. ಸೊ ರೈತರನ್ನ ಏನೋ ಒಂದು ಎಲೆಚುಕ್ಕಿ ರೋಗ ಬಂದರೆ ಇದು ಬಹಳ ಸಮಸ್ಯೆ ಇದೆ ಅಂತ ಹೆದರಿಸುವಂಥ ಕೆಲಸಗಳು ನಡೀತಾ ಇದೆ ಅಂತ ಹೇಳ್ಬೋದು. ಅದು ಏನು ಒಬ್ಬರಿಂದ ಒಬ್ಬರಿಗೆ, ಬಾಯಿಂದ ಬಾಯಿಗೆ ಹೋಗಿನೇ ರೈತರು ಹೆದರ್ತಾ ಇದ್ದಾರೆ. ಸೊ ನಾವು ಪ್ರಥಮವಾಗಿ ಹೇಳೋದು ಇಷ್ಟೇ, ಇದು ಒಂದು ಅಂತ ಹೆದರಿಸುವಂಥ ರೋಗ ಏನಲ್ಲ ಅಥವಾ ಆತಂಕ ಪಡುವಂತಹ ರೋಗ ಏನಲ್ಲ. ಇದೊಂದು ಸಾಮಾನ್ಯ ರೋಗ. ಇದನ್ನ ನಾವು ಸರಿಯಾಗಿ ನಿರ್ವಹಣೆ ಮಾಡಿದರೆ ಖಂಡಿತವಾಗ್ಲೂ ಇದನ್ನ ಇದಕ್ಕೊಂದು ಪರಿಹಾರ ಕೊಡ್ಬೋದು ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾವು ಕಂಡುಕೊಂಡಂಗೆ ಏನಾಗಿದೆ ಅಂದರೆ, ಈಗ ಕೆಲವು ತೋಟಗಳಲ್ಲಿ ಇದರ ಬಾಧೆ ಬಹಳಷ್ಟು ಜಾಸ್ತಿ ಇದೆ, ಕೆಲವು ತೋಟದಲ್ಲಿ ಕಡಿಮೆ ಇದೆ. ಕಾರಣ ಇಷ್ಟೇ, ಉತ್ತಮ ಕೃಷಿ, ಸಮಗ್ರ ಕೃಷಿ ಮಾಡಿದಂತಹ ತೋಟಗಳಿಗೆ ಅಷ್ಟು ಬಾಧೆ ಆಗಿಲ್ಲ. ಇದು ಸರಿಸುಮಾರು 1962ರಿಂದ ಈ ಎಲೆಚುಕ್ಕಿ ರೋಗ ಕೇರಳದಲ್ಲಿ ಪ್ರಾರಂಭ ಆಗಿದೆ. ಸೊ ಕ್ರಮೇಣ ಅದು ಹರಡ್ತಾ ಅದು ಗಾಳಿ ಅಥವಾ ಮಳೆ ಈ ರೀತಿಯಲ್ಲಿ ಹರಡುತ್ತೆ ಅಂತ ಹೇಳ್ತಾರೆ. ಅದು ಖಂಡಿತವಾಗ್ಲೂ ಹರಡುತ್ತೆ. ಸೊ ಅಲ್ಲಿಂದ ಇದು ಸುಮಾರು 8 ವರ್ಷದಿಂದ ನಮ್ಮ ಸುಳ್ಯ ಪ್ರದೇಶಕ್ಕೆ ಬಂತು. ಅಲ್ಲಿಂದ ಈಗ ಕರ್ನಾಟಕದಲ್ಲಿ ಅಂದರೆ ನಮ್ಮ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಈ ಕಡೆ ಎಲ್ಲ ಹರಡ್ತಾ ಇದೆ. ಸೊ ಆ ಸಮಸ್ಯೆ ಇನ್ನೂ ಜಾಸ್ತಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ನಾವು ಭರವಸೆ ಕೊಡಬೇಕಾಗುತ್ತೆ. ಈಗಾಗಲೇ ನಮ್ಮ ಸರ್ಕಾರಿ ಸ್ವಾಮ್ಯದ ಏನು ಸಂಶೋಧನಾ ಕೇಂದ್ರಗಳು ಕೆಲವು ಉತ್ಪನ್ನಗಳನ್ನು ಹೇಳಿದ್ದಾರೆ. ಅದನ್ನು ಏನು ಸಿಂಪಡಣೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಖಂಡಿತವಾಗಿ ಸುಮಾರು ಕಂಟ್ರೋಲ್ ಬಂದಿದೆ. ಸೊ ಅದು ಮಾತ್ರ ಸಾಕಾಗಲ್ಲ. ನಾವು ಕಂಡಂತೆ ಈಗ ಸಮಗ್ರ ಕೃಷಿ ಮಾಡಿದರೆ ಒಂದು ತೋಟಕ್ಕೆ ಏನೇನು ಪೋಷಕಾಂಶಗಳು ಬೇಕು ಸರಿಯಾದ ನಿಟ್ಟಿನಲ್ಲಿ ಕೊಡ್ತಾ ಬಂದರೆ ಖಂಡಿತವಾಗ್ಲೂ ಈ ರೋಗ ಬಾಧಿಸೋದಿಲ್ಲ, ಈ ರೋಗದಿಂದ ಏನು ಸಮಸ್ಯೆ ಆಗಲ್ಲ ಅನ್ನೋಂಥದ್ದನ್ನು ಕಂಡುಕೊಂಡಿದ್ದೇವೆ. ಉದಾಹರಣೆಗೆ ನಾನು ಒಂದು ಲಘು ಪೋಷಕಾಂಶ ಉತ್ಪನ್ನವನ್ನು ಮಾಡ್ತೇನೆ. ನಮ್ಮ ಸಂಸ್ಥೆ ಅವೆಂಚೂರ್ ಆರ್ಗ್ಯಾನಿಕ್ ಮೈಸೂರಲ್ಲಿ ಇರೋದು. ಈ ಸಂಸ್ಥೆಯಲ್ಲಿ ನಾವು ಉತ್ಪಾದಿಸುವಂಥ ಮೈಕ್ರೋ ಪೌಡರ್ ಅಂತ ಲಘು ಪೋಷಕಾಂಶ. ಇದನ್ನು ನಾನು ಸುಮಾರು 7 ವರ್ಷಗಳಿಂದ ಬೇರೆ ಬೇರೆ ತೋಟಗಳಿಗೆ, ಅಂದರೆ ನಾವು ಒಬ್ಬರಿಂದ ಒಬ್ಬ ಬಾಯಿ ಮಾತಲ್ಲೇ ಕೊಡುವಂತಹ ಒಂದು ಪ್ರಾಡಕ್ಟು, ಎಲ್ಲಿ ಅಂಗಡಿಗಳಲ್ಲಿ ಕೊಟ್ಟಿಲ್ಲ ನಾವು ಇಷ್ಟರೊಳಗೆ. ಸೊ ಇದನ್ನು ನಾವು ಎಲ್ಲೆಲ್ಲಿ ರೈತರಿಗೆ ಕೊಟ್ಟಿದ್ದೀವೋ ಅಲ್ಲಿ ಒಳ್ಳೆಯ ಫಲಿತಾಂಶ ಬಂದಿದೆ. ಅಲ್ಲಿ ಈ ಬಾಧೆ ಏನು ಬಂದಿಲ್ಲ. ಹಾಗಾಗಿ ನಾವು ಏನು ಮಾಡ್ತೀವಿ ಅಂದರೆ, ರೈತರ ಒಂದು ತೋಟಕ್ಕೆ ಹೋಗಿ ಅವರ ತೋಟನ ವೀಕ್ಷಣೆ ಮಾಡಿ ಅಲ್ಲಿ ಏನೇನು ಸಮಸ್ಯೆ ಇದೆ, ಅದಕ್ಕೆ ಏನೇನು ಹಾಕಬೇಕು, ಅವ್ರ ಹತ್ರ ಏನಾದರೂ ರಿಪೋರ್ಟ್ ಇದ್ದರೆ, ತೋಟದ ಮಣ್ಣಿನ ಪರೀಕ್ಷೆದ ರಿಪೋರ್ಟ್ ಇದ್ದರೆ ಅದನ್ನು ನೋಡಿ ಹೇಳ್ತೀವಿ. ಇಲ್ಲ ಅಂದರೆ ನಮಗೆ ನಮ್ಮ ಅನುಭವದ ಮುಖಾಂತರ ನಾವು ಹೇಳಿ ಇಷ್ಟಿಷ್ಟೇ ಹಾಕಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವು ಪ್ರಥಮ ಪೋಷಕಾಂಶ ಇರ್ಬೋದು NPK, ದ್ವಿತೀಯ ಪೋಷಕಾಂಶ ಕ್ಯಾಲ್ಸಿಯಮ್, ಮೆಗ್ನೀಷಿಯಂ, ಸಲ್ಫರ್, ಅದ್ರ ಜೊತೆಯಲ್ಲಿ ಲಘು ಪೋಷಕಾಂಶ ಜಿಂಕ್, ಬೋರಾನ್, ಮ್ಯಾಂಗನೀಸ್, ಫೆರಸ್. ಸೊ ಇಷ್ಟೆಲ್ಲ ಜೊತೆಯಲ್ಲಿ ಸಿಕ್ಕಿದ್ರೆ ಗಿಡಗಳ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಆದಾಗ ಯಾವುದೇ ಶಿಲೀಂಧ್ರ ಇರ್ಬೋದು ಅಥವಾ ವೈರಸ್ ಇರ್ಬೋದು ಅದಕ್ಕೆ ಕಾಡಲ್ಲ ಅಥವಾ ತೊಂದರೆ ಕೊಡಲ್ಲ. ಹಾಗಾಗಿ ನಾವು ಕೊಟ್ಟಿರುವ ರೈತರ ತೋಟದಲ್ಲಿ ಇದು ಬಹಳಷ್ಟು ಕೆಲಸ ಮಾಡಿದೆ. ಯಾವ ಸ್ಪ್ರೇನೂ ನಾವು ಮಾಡಿಸಲಿಲ್ಲ. ಸೊ ಇದನ್ನೇ ನಾವು ಮುಂದೆ ರೈತರಿಗೆ ಉದಾಹರಣೆ ಕೊಟ್ಕೊಂಡು ಹೋಗ್ಬೋದು. ಯಾಕಂದರೆ ಸ್ಪ್ರೇ ಮಾಡೋದಂದರೆ ಅವರಿಗೆ ಬಹಳಷ್ಟು ಕಷ್ಟ ಆಗ್ತದೆ ಅಂತ ಕೆಲವು ರೈತರು ಹೇಳ್ತಾ ಇದ್ದಾರೆ. ಕೆಲವು ಸಲ ಅದು
ಅಷ್ಟು ಒಂದು ಉನ್ನತ ಮಟ್ಟದಲ್ಲಿ ಕೆಲಸ ಮಾಡೋದು ಇಲ್ಲ. ಕೆಲವು ಸಲ ಇದಕ್ಕೆ ರೆಸಿಸ್ಟೆನ್ಸ್ ಬಂದಿರುತ್ತೆ. ಸೊ ಇದನ್ನೆಲ್ಲ ತಪ್ಪಿಸ್ಲಿಕ್ಕೆ ನಾವು ಮಣ್ಣಿನಿಂದಲೇ ಒಳ್ಳೆಯ ಪೋಷಕಾಂಶಗಳನ್ನು ಕೊಡ್ತಾ ಹೋದರೆ ಖಂಡಿತವಾಗಲೂ ಈ ರೋಗವನ್ನು ನಾವು ನಿವಾರಣೆ ಮಾಡಬಹುದು. ಇದು ಎಲೆ ಚುಕ್ಕಿ ರೋಗ ಬರೋದು ಈಗಾಗಲೇ ನಿಮ್ಗೆ ಎಲ್ರಿಗೂ ಗೊತ್ತಿದೆ. 2 ಶಿಲೀಂಧ್ರಗಳಿಂದ ಬರ್ತದೆ. ಒಂದು ಕೊಲೆಡೋಟ್ರೈಕಮ್, ಇನ್ನೊಂದು ಫಿಲೋಸ್ಟಿಕಾ ಅಂತ. ಅದರಲ್ಲಿ ಬೇರೆ ಬೇರೆ ವೆರೈಟೀಸ್ ಇರ್ತದೆ. ಅದರಲ್ಲಿ ಅದು ಒಂದು ನೋಡಿ, ಕೊಲೆಡೋಟ್ರೈಕಮಲ್ಲಿ ಅದರಲ್ಲಿ ಇನ್ನೊಂದು ವೆರೈಟಿ ಇದೆ, ನಮಗೆ ಈ ಫಿಂಗರ್ ತಪ್ಪಾಗುವಂಥದ್ದು. ಸೊ ಎರಡನ್ನೂ ಜೊತೆಗೆ ಅದು ಬಾಧಿಸ್ತಾ ಇದೆ. ಎಲ್ಲಿ ಎಲೆ ಚುಕ್ಕಿ ರೋಗ ಜಾಸ್ತಿ ಆಗುತ್ತೆ ಅಲ್ಲಿ ಖಂಡಿತವಾಗಲೂ ನಮಗೆ ಗಿಡದ ಬೆಳವಣಿಗೆ ಅಂದರೆ ಆಹಾರ ಉತ್ಪಾದನೆ ಕುಂಠಿತ ಆಗುತ್ತೆ. ಅದು ನಮಗೆ ಅದರ ಉತ್ಪಾದನೆಯಲ್ಲಿ, ಅಡಿಕೆ ಇಳುವರಿಯಲ್ಲಿ ಬಹಳಷ್ಟು ತೊಂದರೆ ಕೊಡ್ತದೆ. ಈಗಾಗಲೇ ನಾವು ನೋಡಿರೋ ಪ್ರಕಾರ ಸುಮಾರು 40ರಿಂದ 50% ಇಳುವರಿ ಕಡಿಮೆ ಆಗಿದೆ. ಕಾರಣ ಇಷ್ಟೇ, ಎಲ್ಲಿ ಎಲೆ ಚುಕ್ಕಿ ರೋಗದ ಈ ಶಿಲೀಂಧ್ರ ಮರದ ಎಲೆಗಳಿಗೆ ಅಥವಾ ಅಡಿಕೆ ಸೋಗೆಗೆ ತೊಂದರೆ ಕೊಟ್ಟಿದೆಯೋ ಅದು ಪ್ರಥಮವಾಗಿ ಸಣ್ಣ ಒಂದು ಚುಕ್ಕಿ ಆಕಾರದಲ್ಲಿ ಬರುತ್ತೆ. ಆಮೇಲೆ ಇಡೀ ಸೋಗೆಗೆ ಹರಡುತ್ತೆ. ಸೋಗೆ ಒಂದು ಒಣಗಿದಾಗೆ ಆಗಿ ಆಹಾರ ಉತ್ಪಾದನೆ ಕುಂಠಿತ ಆಗುತ್ತೆ. ಒಂದು ಸೋಗೆಯಿಂದ ಇನ್ನೊಂದು ಸೋಗೆ, ಇನ್ನೊಂದು ಸೋಗೆಯಿಂದ ಮತ್ತೊಂದು ಸೋಗೆಗೆ ಆಗಿ 3-4 ಸೋಗೆಗೆ ಅದು ಸ್ಪ್ರೆಡ್ ಆಗ್ತಾ ಹೋದರೆ ಉಳಿದಿರೋ ಸೋಗೆಯಲ್ಲಿ ಆಹಾರ ಉತ್ಪಾದನೆ ಸ್ವಲ್ಪ ಮಟ್ಟಿಗೆ ಆಗುತ್ತೆ ಹೊರತು ಅದಕ್ಕೆ ಬೇಕಾಗುವಷ್ಟು ಸಿಗುವುದಿಲ್ಲ. ಆವಾಗ ಅಡಿಕೆ ಮರದ ಒಂದು ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತದೆ. ಅದು ತನ್ನ ಉಳಿವಿಗೋಸ್ಕರ ಏನು ಆಹಾರವನ್ನು ಏನು ಉಪಯೋಗ ಮಾಡುತ್ತೆ. ಹಾಗಾಗಿ ನಮಗೆ ಅದರಲ್ಲಿರುವಂಥ ಏನು ಫಸಲುಗಳು, ಅಡಿಕೆ ಕಾಯಿ ಉದುರೋದಿರ್ಬೋದು, ನಲ್ಲಿ ಉದುರೋದಿರ್ಬೋದು ಎಲ್ಲ ಪ್ರಾರಂಭ ಆಗುತ್ತೆ. ಇದು ನಮ್ಮ ಖಂಡಿತವಾಗಲೂ ನಮ್ಮ ಇಳುವರಿಗೆ ಧಕ್ಕೆ ಆಗಿದೆ. ಇದನ್ನು ನಾವು 2 ಮಟ್ಟದಲ್ಲಿ, ನಾನು ಈಗಾಗಲೇ ಹೇಳಿದಾಗೆ 2 ಥರದಲ್ಲಿ ಕಂಟ್ರೋಲ್ ಮಾಡೋದು. ಒಂದು, ಬುಡದಿಂದ ಕೊಡೋದು. ವಿಪರೀತ ಬಾಧೆಯಾಗಿದ್ದರೆ ಸ್ಪ್ರೇ ಮಾಡೋದು. ಈ 2ರಿಂದ ಖಂಡಿತವಾಗಲೂ ನಾವು ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಇದರಲ್ಲಿ ರೈತರಿಗೆ ಏನು ಆತಂಕಗಳು ಬೇಡ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾವು ಖಂಡಿತವಾಗಲೂ ನಾವು ಅವರ ಜಾಸ್ತಿ ಸಮಸ್ಯೆ ಇದ್ದರೆ ಅವ್ರ ತೋಟಕ್ಕೆ ಹೋಗಿ ಬೇಕಾದರೂ ಅವರಿಗೆ ಬೇಕಾಗುವಂಥ ಮಾಹಿತಿ ಕೊಟ್ಟ ಸಂಪೂರ್ಣ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಇನ್ನೊಂದು, ರೈತರು ಇಷ್ಟರೊಳಗೆ ಕೆಲವು ಪೋಷಕಾಂಶಗಳನ್ನ ಉಪಯೋಗಿಸಿದ್ದಾರೆ, ಬೇರೆ ಬೇರೆ ವಿಧವಾದ ಪೋಷಕಾಂಶಗಳು. ಅದನ್ನು ಸ್ವಲ್ಪ ನಾವು ಈ ಮುಖಾಂತರ ಹೇಳೋದು ಇಷ್ಟೇ. ಒಂದು ಅಡಿಕೆ ಮರಕ್ಕೆ ಇಲಾಖೆಯ ಒಂದು ಲೆಕ್ಕಾಚಾರ ಪ್ರಕಾರ 100 ಗ್ರಾಮ್ ಸಾರಜನಕ ಬೇಕು, 40 ಗ್ರಾಮ್ ರಂಜಕ ಬೇಕು, 140 ಗ್ರಾಮ್ ಅಥವಾ 150ರಿಂದ 180 ಗ್ರಾಮ್ ಪೊಟ್ಯಾಷ್ ಬೇಕು. ಇಷ್ಟು ಅಂಶಗಳು ಪ್ರಥಮವಾಗಿ ಬೇಕಾಗ್ತದೆ. ಅದರ ಜೊತೆಗೆ ದ್ವಿತೀಯ ಪೋಷಕಾಂಶ ಮತ್ತು ಲಘು ಪೋಷಕಾಂಶ. ನಾವೀಗ ಏನು ಮಾಡ್ತೀವಿ, ಕೆಲವು ಬಾಟಲ್ಗಳು ಬಂದಿದ್ದಾವೆ. ನಾನು ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ಒಳ್ಳೆಯದು ಅಂತ ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ, ಒಳ್ಳೆಯ ಪದಾರ್ಥಗಳು. ಆದರೆ ಅದರಲ್ಲಿ ನಮ್ಮ ಅಡಿಕೆ ಗಿಡಕ್ಕೆ, ನಮ್ಮ ವಾಣಿಜ್ಯ ಬೆಳೆಗೆ ಬೇಕಾಗುವಷ್ಟು ಪೋಷಕಾಂಶ ಸಿಗ್ತಾ ಇಲ್ಲ. ಹಾಗಾಗಿ ಯಾವುದೇ ರೈತ ಅದನ್ನು ಉಪಯೋಗಿಸಿದ್ರು ಜೊತೆಗೆ ರಾಸಾಯನಿಕ ಅಥವಾ ಸಾವಯವ ಗೊಬ್ಬರಗಳನ್ನು ಖಂಡಿತವಾಗ್ಲೂ ಉಪಯೋಗಿಸಿ. ಆವಾಗ ನಿಮ್ಮ ಅಡಿಕೆ ಮರಕ್ಕೆ ಬೇಕಾಗುವಷ್ಟು ಪೋಷಕಾಂಶ ಎಲ್ಲ ಸಿಗ್ತದೆ. ಅದು ಎಡಿಷನಲ್ ಆಗಿ ಒಂದು ಟಾನಿಕ್ ಕೊಟ್ಟಾಗಿರ್ಬೋದು, ಅಥವಾ ಅದು ಏನಾದರೂ ಜೀವಾಣು ಇದ್ದರೆ ನೀವು ಕೊಟ್ಟಿರೋ ಸಾವಯವ ಗೊಬ್ಬರವನ್ನು ಅದು ಒಂದು ಪರಿವರ್ತನೆ ಮಾಡಿ ಕೊಡುವಂಥ ಕೆಲಸವನ್ನು ಮಾಡಬಹುದು. ಹಾಗಾಗಿ ಇದರ ಬಗ್ಗೆ ಖಂಡಿತವಾಗ್ಲೂ ರೈತರು ತಿಳುವಳಿಕೆ ಪಡೆದುಕೊಂಡು ಉಪಯೋಗಿಸಿ ಒಳ್ಳೆಯ ಮರದ ಬೆಳವಣಿಗೆಯನ್ನು ಕಾಪಾಡಿಕೊಳ್ಳಿ. ಖಂಡಿತವಾಗಿ ಇಂಥ ರೋಗದಿಂದ ನಾವು ದೂರ ಇರಬಹುದು ಮತ್ತು ಒಳ್ಳೆಯ ಇಳುವರಿ ಪಡಿಬಹುದು ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೋಗೆ ಕಟ್ ಮಾಡುವಂಥ ಕೆಲಸ ಒಂದು 2 ವರ್ಷ ಹಿಂದೆ ಮಾಡಿದ್ದಾರೆ. ಬಟ್ ಅದಾದ ನಂತರ ಅದು ಸ್ವಲ್ಪ ಎಲ್ಲರಿಗೂ ಸ್ಪ್ರೇಯ ಬಗ್ಗೆ ಮಾಹಿತಿ ಕೊಟ್ಟು ಸ್ಪ್ರೇ ಮಾಡ್ತಾ ಬಂದು ಅದರ ಒಂದು ಏನು ಪರ್ಸೆಂಟೇಜ್ ಕಡಿಮೆ ಆಗ್ತಾ ಬಂದಿದೆ, ರೋಗದ ಪರ್ಸೆಂಟೇಜು. ಹಾಗಾಗಿ ಈಗ ನಾವು ಏನು ನಿರ್ವಹಣೆ, ಒಂದು ಸ್ಪ್ರೇ ಮಾಡೋದು ಮತ್ತು ಪೋಷಕಾಂಶಗಳನ್ನು ಕೊಡುವಂಥದ್ದು. ನಾನು ಸುಮಾರು ಈಗ 1-1.5 ವರ್ಷದಿಂದ ಈ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತಾ ಬಂದಿದ್ದೇವೆ. ನಾವು ಎಲ್ಲೆಲ್ಲಿ ರೈತರು ನಮ್ಮನ್ನು ಕರೆದಿದ್ದಾರೆ ಅವರ ತೋಟಕ್ಕೆ ಹೋಗಿ ಸರಿಯಾದ ಮಾಹಿತಿಗಳನ್ನು ಕೊಟ್ಟು, ಹಾಗೆಯೇ ಬಾಧೆ ಇಲ್ಲದ ತೋಟಕ್ಕೂ ನಾವು ಕೊಟ್ಟಿದ್ದೇವೆ. ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಕಳೆದ ವರ್ಷ ಎಲ್ಲ ಹೆಚ್ಚಿನ ತೋಟಗಳಲ್ಲಿ ಏನು ಇಳುವರಿ ಕಡಿಮೆ ಇತ್ತು. ನಾವು ಪೋಷಕಾಂಶ ಕೊಟ್ಟಿರೋ ತೋಟದಲ್ಲಿ ಇಳುವರಿ ಒಂದು 10ರಿಂದ 20% ಮಾತ್ರ ಕಡಿಮೆ ಆಗಿದೆ. ಬಿಸಿಲು ಜಾಸ್ತಿ ಇದ್ದರೂ ಸ್ವಲ್ಪ ಉದುರು ಹೋಗಿದೆ ಅಷ್ಟೇ. ಹಾಗಾಗಿ ಯಾವುದೇ ಒಂದು ನಮ್ಮ ವಾಣಿಜ್ಯ ಬೆಳೆಗಳಲ್ಲಿ ಲಘು ಪೋಷಕಾಂಶ ಬಹುಮುಖ್ಯ ಪಾತ್ರ ವಹಿಸಿದೆ ಅಂತ ಹೇಳಲಿಕ್ಕೆ ಈ ಮೂಲಕ ಇಷ್ಟಪಡ್ತೇನೆ. ನಮ್ಮ ಪ್ರಾಡಕ್ಟು ಮೈಕ್ರೋ ಪವರ್ ರೈತರಿಗೆ ಬೇಕಾದರೆ ನಾವು ಖಂಡಿತವಾಗಲೂ ಅದನ್ನು ಒಳ್ಳೆಯ ಒಂದು ದರದಲ್ಲಿ ಸುಳ್ಯದಲ್ಲಿ ಈಗ ಸಿಗುವ ಹಾಗೆ ಮಾಡಿದ್ದೇವೆ. ನಮ್ಮ ರೈತ ಉತ್ಪಾದಕ ಸಂಘದ ಸಂಸ್ಥೆಯಲ್ಲಿ ಅದನ್ನು ದೊರೆಯುವ ಹಾಗೆ ಮಾಡಿದ್ದೇವೆ. ಯಾರು ಬೇಕಾದರೂ ಬಂದು ಅದರ ಮಾಹಿತಿ ಪಡ್ಕೊಂಡು ತಗೊಂಡು ಹೋಗ್ಬೋದು. ಆಮೇಲೆ
ನಿಮ್ಮ ತೋಟದ ಜವಾಬ್ದಾರಿಯನ್ನು ನಾವು ತಗೊಳ್ತೇವೆ. ಕೃಷಿ ಮಾತ್ರ ನೀವು ಮಾಡೋದು. ನಿಮ್ಮ ತೋಟದಲ್ಲಿ ಒಳ್ಳೆಯ ಒಂದು ಫಸಲು ತೆಗೆದುಕೊಡುವಂಥ ಕೆಲಸವನ್ನು ನಾನು ಮಾಡ್ತಾ ಬಂದಿದ್ದೇನೆ, ಇನ್ನು ಮುಂದೆಯೂ ಮಾಡ್ತೇನೆ ಅಂತ ಈ ಮೂಲಕ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಆತ್ಮೀಯ ಮಾಧ್ಯಮ ಮಿತ್ರರಿಗೆ, BQ ಕೃಷಿಕುಮಾರ್ ಮಿತ್ರ ಆರ್ಗಾನಿಕ್ ಸಂಸ್ಥೆಯಿಂದ ಉತ್ಪಾದನೆ ಆಗುವಂಥ ಲಘು ಪೋಷಕಾಂಶ ಬಹಳ ಉಪಯುಕ್ತವಾದಂಥ ಪೋಷಕಾಂಶ ನಾನು ಮನಗಂಡಿದ್ದೇನೆ. ನಾವು ಬಹುವಾರ್ಷಿಕ ಬೆಳೆಯನ್ನು ಬೆಳೀತಾ ಇದ್ದೇವೆ. ಹಿಂದೆ ನಾವು ಭತ್ತ ಬೆಳೆ ಬೆಳೆಯುವಾಗ ಲಘು ಪೋಷಕಾಂಶಗಳ ದೊಡ್ಡ ಕೊರತೆ ಕಾಣ್ತಿರ್ಲಿಲ್ಲ. ಈಗ ಬಹುವಾರ್ಷಿಕ ಬೆಳೆ ಅಡಿಕೆ, ತೆಂಗಿಗೆ ಇದು ಬಹಳ ಅಗತ್ಯ ಅಂತ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಸುಮಾರು 6 ವರ್ಷಗಳಿಂದ ಇವರ ಈ ಉತ್ಪಾದನೆಯನ್ನು ನಾನು ಉಪಯೋಗ ಮಾಡ್ತಾ ಇದ್ದೇನೆ. ಸುಮಾರು 6-7 ವರ್ಷಗಳ ಹಿಂದೆ ಸ್ವಲ್ಪ ಇಳುವರಿ ಕಡಿಮೆ ಆಗ್ತಿತ್ತು. ಆಗ ಇವರ ಕಂಪನಿಯಿಂದ ಉತ್ಪಾದನೆಯಂತಹ ಈ ಲಘು ಪೋಷಕಾಂಶವನ್ನು ನಾವು ಉಪಯೋಗ ಮಾಡಿ ಈಗ ಒಂದು ಎವರೇಜ್ ಫಸಲು ನಾನು ಪಡಿತಾ ಇದ್ದೇನೆ. ನನ್ನ ತೋಟಕ್ಕೆ ಏನು ಬಾಧೆ ಬರಲಿಲ್ಲ. ಲಘು ಪೋಷಕಾಂಶದಿಂದ ಅಡಿಕೆಯ ಒಂದು ಗುಣಮಟ್ಟ ಹೆಚ್ಚಾಗಿದೆ. ಮತ್ತೆ ಅಡಿಕೆ ಮರಕ್ಕೆ ಒಳ್ಳೆಯ ಒಂದು ಶಕ್ತಿ ಬಂದಿದೆ. ಅಡಿಕೆ ಮರಕ್ಕೆ ಅದು ಒಳ್ಳೆಯ ಸೋಗೆ, ಉದ್ದವಾದ ಹಿಂಗಾರ, ಅಡಿಕೆ ಉದುರುದು ಕೂಡ ಕಡಿಮೆ, ಕಡೆ ಹೊಡೆಯುವುದು ಕೂಡ ಕಡಿಮೆ, ನಂತರ ಒಳ್ಳೆಯ ತೂಕ ಬರ್ತದೆ, ಒಳ್ಳೆಯ ಕ್ವಾಲಿಟಿ ಅಡಿಕೆ ಬರ್ತದೆ. ಇದನ್ನು ನಾನು ಮನಗಂಡಿದ್ದೇನೆ. ಸುಮಾರು 6 ವರ್ಷಗಳಿಂದ ನಿರಂತರವಾಗಿ ವರ್ಷಕ್ಕೆ ಪ್ರತಿ ಅಡಿಕೆ ಮರಕ್ಕೆ 100 ಗ್ರಾಮಿನಾಗಿ ಹಾಕ್ತಾ ಇದ್ದೇನೆ. 20 kg ಒಂದು ಈ ಬ್ಯಾಗ್, ಮೈಕ್ರೋ ನ್ಯೂಟ್ರಿಯೆಂಟ್ ಬ್ಯಾಗ್ ಸುಮಾರು 200 ಅಡಿಕೆ ಮರಕ್ಕೆ ಅದು ಫುಲ್ ಬರ್ತದೆ. ಅದರಿಂದ ಏನು ನಷ್ಟ ಆಗಲಿಲ್ಲ. ನನಗೆ ಒಳ್ಳೆಯ ಬೇರೆ ಗೊಬ್ಬರ ಕೂಡ ಕೊಡಬೇಕಾಗ್ತದೆ. ಜೊತೆಯಲ್ಲಿ ಪ್ರತಿ ವರ್ಷ ಒಂದು 100 ಗ್ರಾಮ್ನಷ್ಟು ಎಲ್ಲ ಈ ಇದು ಲಘು ಪೋಷಕಾಂಶ ಒಳಗೊಂಡಿರುವಂತಹ ಈ ಗೊಬ್ಬರ ಕೊಡೋದ್ರಿಂದ ಹೆಚ್ಚು ಒಂದು ಉತ್ಪತ್ತಿಯನ್ನು ನಾನು ಪಡೆತಾ ಇದ್ದೇನೆ. ಇದರಿಂದ ಅಡಿಕೆ ಮರ ಒಳ್ಳೆಯದಾಗಿದೆ. ಇತರ ತೋಟಕ್ಕೆ ನಾನು ಹೋಲಿಸಿದಾಗ ನನ್ನ ಅಡಿಕೆ ತೋಟದಲ್ಲಿ ತೀರಾ ಬಾಧೆ ಕಾಣ್ತಾ ಇಲ್ಲ. ನಲ್ಲಿ ಉದುರು ಕಡಿಮೆ ಆಗಿದೆ, ರೋಗ ಬಾಧೆ ಕಡಿಮೆ ಆಗಿದೆ. ನಂತರ ಒಳ್ಳೆಯ ಎವರೇಜ್ ಫಸಲು ನಾನು ಪಡಿತಾ ಇದ್ದೇನೆ. ನನಗೆ ಬಹಳ ಸಂತೃಪ್ತಿ ಇದೆ. ಈ ಅಡಿಕೆಯ ರೇಟಿಗೆ ಹೋಲಿಸಿದರೆ ಇದು ಬಹಳ ಅವಶ್ಯಕ ಅಂತ ಕಂಡು ಬರ್ತದೆ. ಎಲ್ಲ ಉಪಯೋಗ ಮಾಡಬಹುದು, ಏನು ತೊಂದರೆ ಇಲ್ಲ. ಹೀಗೆ ನಾನು ಪ್ರತಿ ವರ್ಷ ಉಪಯೋಗ ಮಾಡೋದ್ರಿಂದ ನನಗೆ ಇದರಿಂದ ಹೆಚ್ಚಿನ ಲಾಭ ಕಂಡು ಬರ್ತದೆ. ನಂತರ ನಾನು ಸುಮಾರು ಜನರಿಗೆ ಹೇಳಿದ್ದೇನೆ ಇದರ ಬಗ್ಗೆ, ಅವರು ಕೂಡ ಉಪಯೋಗ ಮಾಡಿದ್ದಾರೆ. ತುಂಬ ಜನ ತಗೊಳ್ತಾ ಇದ್ದಾರೆ. ಅವರಿಗೆ ಕೂಡ ಒಳ್ಳೆಯ ಫಲಿತಾಂಶ ಕಂಡು ಬರ್ತಾ ಇದೆ. ಇನ್ನು ಹೆಚ್ಚಿನ ಅದು ಬೇಕು ಅಂತ ಹೇಳಿದರೆ ನಮ್ಮ ಗೌಡರ ಅಧ್ಯಕ್ಷರಾಗಿರುವಂತಹ ರೈತ ಉತ್ಪಾದಕರ ಸಂಘದಲ್ಲಿ ಅದು ದೊರೆಯುವಂತಹ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದ್ದಾರೆ. ಇದು ನಾವು ಎಲ್ಲದಕ್ಕಿರೋಕ್ಕೆಲ್ಲ ನಾವು ಮುಂಚೆ ಪ್ರಾರಂಭ ಮಾಡಿದ್ದು ಲಘು ಪೋಷಕಾಂಶದ ಕೊರತೆಯಿಂದ ನಮಗೆ ಇಳುವರಿ ಕಡಿಮೆ ಬರೋದು, ಮತ್ತೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿ ಬೇರೆ ಬೇರೆ ಥರದ ರೋಗಗಳು ಬರೋದು. ಸೊ ಈಗ ಏನೋ ನಾವು ಇದನ್ನು ಉಪಯೋಗ ಮಾಡಿರೋ ತೋಟದಲ್ಲಿ ಎಲೆ ಚುಕ್ಕಿ ರೋಗದ ಬಾಧೆ ಕಮ್ಮಿ ಇದೆ. ಅದಕ್ಕಾಗಿ ನಾವೊಂದು ಜನರಿಗೆ ತಿಳುವಳಿಕೆ ಕೊಡ್ತಾ ಇದ್ದೀವಿ. ಸೊ ಈ ಏನು ರೋಗ ನಿರೋಧಕ ಶಕ್ತಿ ಬರಬೇಕು ಅಂದರೆ ಲಘು ಪೋಷಕಾಂಶ ಬಹಳಷ್ಟು ಪ್ರಾಮುಖ್ಯತೆ ಇದೆ ಅಂತ, ಅಥವಾ ಲಘು ಪೋಷಕಾಂಶಗಳ ಅಗತ್ಯತೆ ಇದೆ ಅಂತ. ಇದರಲ್ಲಿ ಕಂಟೆಂಟ್ ಇದೆ: ಜಿಂಕ್, ಬೋರಾನ್, ಮ್ಯಾಂಗನೀಸ್, ಫೆರಸ್, ಮೆಗ್ನೀಷಿಯಮ್, ಸಲ್ಫರ್. ಅಂದರೆ ದ್ವಿತೀಯ ಪೋಷಕಾಂಶದ ಕ್ಯಾಲ್ಸಿಯಂ ಇಲ್ಲ, ಸೆಕೆಂಡ್ರಲ್ಲಿ ಮ್ಯಾಗ್ನೀಷಿಯಮ್ ಮತ್ತು ಸಲ್ಫರ್ ಬರ್ತದೆ. ಯಾಕಂದರೆ ನೋಡಿ, ಎಲೆ ಚುಕ್ಕಿ ರೋಗ ಬಂದಾಗ ದ್ಯುತಿ ಸಂಶ್ಲೇಷಣೆ ಕಮ್ಮಿ ಆಗ್ತದೆ. ನಮ್ಮ ಕಬ್ಬಿಣದ ಅಂಶ ಫೆರಸ್ ಎರಡು ಭಾಳ ಮುಖ್ಯ. ಸೊ ಅದನ್ನು ಉಪಯೋಗ ಕೊಡ್ತಾ ಇದ್ದೇವೆ. ಪ್ಲಸ್ ಜೊತೆಗೆ ಜಿಂಕು ನಮಗೆ ಆಹಾರ ಸರಬರಾಜಿಗೆ ಮತ್ತು ಅದರ ಏನು ಕಿಣ್ವಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಎಲ್ಲ ಭಾಳ ಮುಖ್ಯವಾಗಿದೆ. ಸೊ ಎಲ್ಲ ಒಂದು ಜೊತೆಗೆ ಈ ಸಂಯೋಜನೆಯಿಂದ ಒಳ್ಳೆಯ ಫಲಿತಾಂಶ ಬಂದಿದೆ ಅಂತ ಹೇಳಲಿಕ್ಕೆ ಏನೂ ಇಲ್ಲ. ನಾವು ಮಳೆಗಾಲ ಜೂನ್, ಜುಲೈ, ಆಗಸ್ಟ್ 3 ತಿಂಗಳು ಕೊಡೋದಿಲ್ಲ. ಈಗ ಆಮೇಲೆ ಏನು ಅಕ್ಟೋಬರ್, ನವಂಬರ್ಲಿ ಪ್ರಾರಂಭ ಮಾಡಿದರೆ ಈಗ ನಮಗೆ ಜನವರಿಯಿಂದೆಲ್ಲ ಒಳ್ಳೆ ಹಿಂಗಾರ ಬರೋದಕ್ಕೆ ಸಿಗ್ತದೆ. ಸೊ ನಾವು ಜನವರಿ, ಫೆಬ್ರವರಿ, ಮಾರ್ಚ್ ಆದಮೇಲೆ ಕೊಟ್ಟರೆ ನಮಗೆ ಫಸಲು ಬೆಳವಣಿಗೆಗೆ ಪ್ಲಸ್ ಮುಂದಿನ ವರ್ಷಕ್ಕೆ ವರ್ಷಕ್ಕೆ ಒಂದು ಸಲ ಸಿಂಗಲ್ ಸಾಕಾಗ್ತದೆ. ಇದು ಲೈಸೆನ್ಸ್ ಪ್ರಾಡಕ್ಟ್. ಕರ್ನಾಟಕ ಗವರ್ಮೆಂಟ್ ಏನು ರೆಕಮೆಂಡ್ ಮಾಡಿದೆ ಅದೇ ಪರ್ಸೆಂಟೇಜಲ್ಲಿ ನಾವು ಕೊಡ್ತಾ ಇರೋದು. ಈ ಸುಳ್ಯ ತಾಲೂಕಲ್ಲಿ ಹಲವು ತೋಟಗಳಲ್ಲಿ ಎಲೆ ಚುಕ್ಕೆ ಒಂದು ಕಂಪ್ಲೀಟ್ ರೋಗ ಹೊತ್ತಿ ಹೋದಾಗೆ ಆಗಿದೆ. ಅಂಥ ತೋಟಗಳಿಗೆ ಇದು ಬಳಸಿದರೆ ಅದು ಪೂರ್ತಿ ರಿಕವರಿ ಆಗ್ತದ? ಈಗ ಕಂಪ್ಲೀಟ್ ಮೊದಲು ಅದೇನಾಗಿದೆ ಅಂದರೆ ಸರ್, ಹಳೆಯ ತೋಟ ಕೆಲವು ಕೃಷಿ ಮಾಡದೆ ಕಮ್ಮಿ ಕೃಷಿ ಮಾಡಿರುವಂಥ ತೋಟದಲ್ಲಿ
ಅಟ್ಯಾಕ್ ಆಗಿ ಏನಾದ್ರು ಗುಬ್ಬೆ ಚೋಕೆಲ್ಲ ಆದರೆ ಗಿಡನ ಉಳಿಸ್ಬೋದು ಅಷ್ಟೇ, ಅದಕ್ಕೆ ರಿಕವರಿ ಮಾಡಲಿಕ್ಕೆ ಕಷ್ಟ. ಯಾಕಂದರೆ ಅದು ಸಣ್ಣ ಗಿಡ ಆದರೆ ಓಕೆ, 10-15 ವರ್ಷ ಇದ್ದರೆ ನಾವು ರೆಡಿ ಮಾಡ್ಕೊಂಡು ಮಾಡ್ಬೋದು. ಇಲ್ಲ ದೊಡ್ಡ ಮರ ಎಲ್ಲ ನೀವು ರಿಕವರಿ ಮಾಡಿದ್ರು ಫಸಲು ಬಂದರೆ ಮುರಿದು ಬಿಡ್ತಾರೆ. ಬಟ್ ಲಘು ಪೋಷಕಾಂಶ ಕೊಟ್ಟರೆ ನೀವು ಸಾಯುವಂಥ ಗಿಡನೂ ಬದಲಿಸಲಿಕ್ಕೆ ಆಗ್ತದೆ. ಬರದ ಹಾಗೆ ತಡಿಬೋದು ಅಂತ ನೀವು ಹೇಳ್ತೀರಿ. ಬರದ ಹಾಗೆ ತಡಿಬೋದು, ಬಂದಿದ್ದನ್ನು ಸರಿ ಮಾಡಲಿಕ್ಕೆ ಆಗ್ತದೆ. ಈಗ ವಿಪರೀತ ಬಂದಿರ್ತದೆ ನೋಡಿ, ಅದಕ್ಕೆ ಸ್ಪ್ರೇ ಜೊತೆಗೆ ಇದನ್ನು ಕೊಡಬೇಕಾಗ್ತದೆ. ಎಲ್ಲ ನ್ಯೂಟ್ರಿಯೆಂಟ್ಸ್. ಮೊನ್ನೆ ಒಂದು ತೋಟಕ್ಕೆ ಹೋದರೆ ಸ್ಪ್ರೇ 2 ಸಲ ಬತ್ತಿ ಮಾಡಿದ್ರು ಕೂಡ ಅದು ಏನು ಪ್ರಯೋಜನ ಆಗಲಿಲ್ಲ. ಸ್ಪ್ರೇ ಮಾಡಿದ ತೋಟ ಕೂಡ ಮತ್ತೆ ಪುನಃ ಅಟ್ಯಾಕ್ ಆಗಿದೆ, ಅಡಿಕೆ ಇಲ್ಲದ ಪರಿಸ್ಥಿತಿ ಆಗಿದೆ ಅಂತ ಮೊನ್ನೆ ಒಬ್ಬರು ಹೇಳಿದ್ರು ಖುಷಿ. ಹಾಗಾದ್ರೆ ಸ್ಪ್ರೇಯಿಂದ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಹೌದು, ಸ್ಪ್ರೇ ನೋಡಿ, ಸ್ಪ್ರೇ ವಿಪರೀತ ಆದರೆ ಈಗ ರೆಕಮೆಂಡೆಡ್ ಆ್ಯಕ್ಚುಲಿ 25-35 ದಿವಸಕ್ಕೆ 2ನೇ ಸ್ಪ್ರೇ, ಮತ್ತು 25-35 ದಿವಸಕ್ಕೆ 3ನೇ ಸ್ಪ್ರೇ ಕೊಡಬೇಕು. ವಿಪರೀತ ಬಾಧೆ ಇದ್ದಲ್ಲಿಗೆ 15 ದಿವಸಕ್ಕೊಮ್ಮೆ ಕೊಡ್ತಾ ಇದ್ದಾರೆ. ಆವಾಗ ಒಂದು ಫಸ್ಟ್ ಕೊಟ್ಟಿರೋ ಶಿಲೀಂಧ್ರನಾಶಕ ಎಕ್ಸಾಂಪಲ್ ಒಂದು ಪ್ರೊಪಿಕನಜೋಲ್ ಕೊಡ್ತಾರೆ, ಅದನ್ನು 2ನೇ ಡೋಸಿಗೆ ಕೊಡೋದಿಲ್ಲ, ಹೆಕ್ಸಕನಜೋಲ್ ಕೊಡ್ತಾರೆ. ಆಮೇಲೆ 3ನೇ ಡೋಸು ಪ್ರೊಪಿನಬ್ ಅಂತ ಕೊಡ್ತಾರೆ. ಬೇರೆ ಬೇರೆ ಥರದ ಶಿಲೀಂಧ್ರನಾಶಕಗಳನ್ನು ಕೊಡ್ತಾರೆ. ಯಾಕಂದರೆ ಅದು ನಿರೋಧಕ ಶಕ್ತಿನ ಬೆಳೆಸ್ತಾ ಬಂದರೆ ಅದೇ ಫಸ್ಟ್ ಏನು ಹೊಡೆದಿದ್ದೀವಲ್ಲ ಅದನ್ನೇ ಹೊಡೆದ್ರೆ ಕೆಲಸ ಮಾಡೋದಿಲ್ಲ, ಅದಕ್ಕೋಸ್ಕರ ಹೊಡೆಸ್ತಾ ಬಂದರೆ. ಬಟ್ ಕಂಟಿನ್ಯೂಸ್ ಆಗಿ ಅವರು ಟೈಮ್ ಕರೆಕ್ಟಾಗಿ ಹೊಡಿಬೇಕು. ಈಗ 1.5 ತಿಂಗಳಾದರೆ ಮತ್ತೆ ಉಲ್ಬಣ ಆಗುತ್ತೆ, ನೀವು ಅದನ್ನು ಹೊಡೆದನ್ನು ಮತ್ತೆ ಮೊದಲ ಸ್ಥಿತಿಯಲ್ಲಿ ಇರುತ್ತೆ, ಟೈಮ್ ತಗೊಳ್ಳುತ್ತೆ. ಕ್ರಮ ಪ್ರಕಾರ ಹೊಡೆದ್ರೆ ಖಂಡಿತವಾಗ್ಲೂ ಇದನ್ನು ಮಾಡ್ಬೋದು ಸರ್, ಮಾಡಲಿಕ್ಕಾಗ್ತದೆ, ಏನು ಅಂತ ಏನು ಸಮಸ್ಯೆ ಬರಲ್ಲ. ಈಗ ಕೆಲವು ಹಳದಿ ರೋಗ ಇದ್ದಲ್ಲಿ ಅಟ್ಯಾಕ್ ಆಗಿದ್ದು ಭಾಳ ಚಿಂತಾಜನಕ ಪರಿಸ್ಥಿತಿ. ಅದು ಮೊದಲೇ ಹಳದಿ ರೋಗ ಇರುವಂಥ ತೋಟದಲ್ಲಿ ರೋಗ ನಿರೋಧಕ ಶಕ್ತಿ ಭಾಳಷ್ಟು ಕಮ್ಮಿ ಇರ್ತದೆ. ಅದಕ್ಕೆ ಈ ರೋಗ ಅಟ್ಯಾಕ್ ಆದಾಗ ಒಂದರ ಮೇಲೆ 2ನೇದು ಅದು ಒಂದು ಭಾಳ ಕಂಡೀಷನ್ ಚಿಂತಾಜನಕವಾಗಿರ್ತದೆ. ಟ್ರಯಲ್ ಮಾಡ್ಬೋದು ಅಷ್ಟೇ. ಅಂಥ ತೋಟದವ್ರು ನನಗೆ ಯಾರು ಸಿಗಲಿಲ್ಲ ಅಥವಾ ನನ್ನನ್ನು ಯಾರು ಕರೆದೂ ಇಲ್ಲ. ನಾವು ಪ್ರಚಾರ ಮಾಡೋದೇ ಮಾಡುವಂಥ ಕೆಲಸ ಇದು. ವಿಪರೀತ ಪ್ರಚಾರ ಮಾಡಲಿಲ್ಲ. ಈಗ ಕೆಲವು ಮನೆಗೆ ಹೋಗಿ ಪ್ರಚಾರ ಮಾಡ್ತಾರೆ, ಆ ಥರ ಮಾಡಲಿಲ್ಲ. ನಾವು ಏನಿದ್ರು ನಮ್ಮ ಉತ್ಪನ್ನವನ್ನು ಏನು ಉಪಯೋಗಿಸಿ ಬೇರೆಯವ್ರಿಗೆ ಹೇಳಿ ಅಥವಾ ಇನ್ನೊಬ್ಬರ ಮುಖಾಂತರ ಗೊತ್ತಾದವರ ತೋಟಕ್ಕೆ ಹೋದಲ್ಲಿ ಕರೆಕ್ಟ್ ಮಾಡಿಕೊಡುವಂಥ ಕೆಲಸ ಮಾಡ್ತೇವೆ. ಇನ್ನು ಮುಂದಕ್ಕೆ ಯಾರು ನಾವು ಕರೆದ್ರೂ ಹೋಗ್ತೇವೆ, ರೆಡಿ ಮಾಡಿಕೊಡುವಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀವಿ. ಹಳದಿ ರೋಗ ಬಾಧೆ ಬಂದು 3 ವರ್ಷದೊಳಗಿದ್ರೆ ಖಂಡಿತವಾಗ್ಲೂ ತೋಟವನ್ನು ರಿಕವರಿ ಮಾಡಿಕೊಡ್ತೇನೆ ಅಂತ ಈ ಮೂಲಕ ಹೇಳಿ ನಾವು ಮಾಡಿದ್ದೇವೆ. 3 ವರ್ಷದ ಒಳಗೆ ಇರಬೇಕು. ಆಮೇಲೆ 3 ವರ್ಷ ಹಳದಿ ರೋಗ ಬಾಧೆ ಇದ್ರೂ ಕೃಷಿ ಮಾಡಿರಬೇಕು. ಕೃಷಿ ಮಾಡದೇ ಇದ್ರೆ 3 ವರ್ಷದಲ್ಲಿ ಕುಬೆ ಎಲ್ಲ ಸಬರಾಗಿ ಮತ್ತೆ ರಿಕವರಿ ಮಾಡೋದು ಕಷ್ಟ ಆಗ್ತದೆ. ಹಳದಿ ರೋಗ ಬಂದರೂ ಸರ್ ನಾವು ಕಂಡುಕೊಂಡಂತೆ ಸರಿಯಾದ ಕೃಷಿ ಮಾಡಿದರೆ ಎಲೆ ಹಳದಿ ಇರ್ತದೆ, ಮಳೆಗಾಲ ಸ್ವಲ್ಪ ಜಾಸ್ತಿ ಇರ್ತದೆ, ಹಿಮ ಬೀಳುವಾಗ ಜಾಸ್ತಿ ಇರ್ತದೆ, ಬೇಸಿಗೆಯಲ್ಲಿ ಸರಿಯಾಗ್ತಾ ಬರ್ತದೆ. ಬಟ್ ನಾವು ಅದಕ್ಕೆ ಬೇಕಾಗುವಂಥ ಪೋಷಕಾಂಶಗಳನ್ನ ಕ್ರಮ ಪ್ರಕಾರವಾಗಿ ಕೊಡಬೇಕು. ಸ್ಪ್ಲಿಟ್ ಡೋಸಸ್ ಅಂದರೆ ವರ್ಷಕ್ಕೆ 3ರಿಂದ 4 ಸಲ ಗೊಬ್ಬರವನ್ನು ಒಂದೇ ಸಲ ಕೊಡೋದಲ್ಲ. ರಾಸಾಯನಿಕ ಇರ್ಬೋದು, ಸಾವಯವ ಇರ್ಬೋದು, ಅದನ್ನು ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಬಂದರೆ ಖಂಡಿತವಾಗ್ಲೂ ಹಳದಿ ರೋಗ ಬಾಧಿತ ತೋಟದಲ್ಲಿಯೂ ನಾವು ಇಳುವರಿ ಪಡೆಯಬಹುದು, ಒಳ್ಳೆಯ ಆಳಿಕೆ ಪಡೆಯಬಹುದು. ಸಮಗ್ರ ಕೃಷಿ ನಿರ್ವಹಣೆ ಅಂತ ಹೇಳಿದ್ರು. ಹೌದು, ಸಮಗ್ರ ಕೃಷಿ ಹೇಳ್ತೀನಿ ಸರ್. ಸಮಗ್ರ ಕೃಷಿಯನ್ನು ನೋಡಿ, ನಾವು ಸಾವಯವ ಅಥವಾ ರಾಸಾಯನಿಕ ಎರಡೂ ಒಂದೇ ಥರ ಮಾತಾಡೋದು. ಈಗ ಸಾವಯವ ಕೃಷಿಯಲ್ಲಿ ನಾವು ಸಮಗ್ರ ಕೃಷಿ ಅಂದರೆ ಹಳೆ ಪದ್ಧತಿ ಇತ್ತು ನಮ್ಮದು. ಗಿಡ ಬಿಡಿಸಿ ಸೊಪ್ಪು ಹಾಕಿ ಅಥವಾ ಫಸ್ಟ್ ಬೂದಿ ಹಾಕಿ ಸೊಪ್ಪು ಹಾಕಿ ಅದರ ಮೇಲೆ ಗೊಬ್ಬರ ಹಾಕಿ ಅದರ ಮೇಲೆ ಸ್ವಲ್ಪ ರಾಸಾಯನಿಕ ಹಾಕಿ ಮಣ್ಣು ಮುಚ್ಚುವಂಥದ್ದು ಅಥವಾ ಸುಡು ಮಣ್ಣು ಹಾಕುವಂಥದ್ದು ಪದ್ಧತಿ ಇತ್ತು. 2 ವರ್ಷಕ್ಕೊಮ್ಮೆ ಗಿಡ ಬಿಡಿಸುವಂಥದ್ದು. ಅಲ್ಲಿ ಎಲ್ಲ ಪೋಷಕಾಂಶಗಳು ಅದಕ್ಕೆ ಬೇಕಾಗುವಷ್ಟು ಸಿಗ್ತಾ ಇತ್ತು. ಆ ಕೃಷಿ ಈಗ ಮಾಡುವಂಥ ಪರಿಸ್ಥಿತಿಯಲ್ಲಿ ರೈತರು ಇಲ್ಲ. ಅಂದರೆ ಕೆಲವು ಎಲ್ಲ ಒಂದು 5% ಜನ ಮಾಡ್ತಾ ಇದ್ದಾರೆ ಅಷ್ಟೇ. ಸಮಸ್ಯೆಗಳು ಒಂದು ಸಿಗುವಂಥ ಲೇಬರ್ಸ್ ಪ್ರಾಬ್ಲಮ್, ಆಮೇಲೆ ನಮಗೆ ಸೊಪ್ಪು ಗೊಬ್ಬರ ಸಿಗೋದಿಲ್ಲ, ಇಂಥವೆಲ್ಲ ಸಮಸ್ಯೆಗಳು. ಹಾಗಾಗಿ ರಾಸಾಯನಿಕನ ಸೀದಾ ಹಾಕ್ಬಿಡ್ತಾರೆ. ಅದು ದೊಡ್ಡ ತಪ್ಪು ನಾವು ಮಾಡ್ತಾ ಇರೋದು. ಈಗ ಸಮಗ್ರ ಕೃಷಿಯಲ್ಲಿ ಏನು ಅಂದರೆ ಅದು ರಾಸಾಯನಿಕ ಉಪಯೋಗಿಸಿದ್ರೆ ನಾವೇನು ಸಾವಯವನ ಮಣ್ಣಿನೊಳಗೆ ಕೊಡ್ತಿದ್ದಲ್ಲ ಅದೇ ಥರ ರಾಸಾಯನಿಕನು ಅಡಿಕೆ ಗಿಡದ ಬುಡದಲ್ಲಿ ಸುತ್ತಲೂ ಸಾಧ್ಯವಾಗದೇ ಇದ್ದರೆ ಒಂದು ಸೈಡಾದರೂ ಸ್ವಲ್ಪ ಮಣ್ಣನ್ನು ತೆಗೆದು ಅದರೊಳಗೆ ಹಾಕಿ ಆ ಮಣ್ಣನ್ನು ಮುಚ್ಚಬೇಕು. ಅದು ಮಣ್ಣಿಗೆ ಸೇರಿ ಪರಿವರ್ತನೆ ಆಗಿ ಸಿಗಬೇಕು. ಈಗ ನಾವು ಉದಾಹರಣೆಗೆ ಹೇಳೋದಾದರೆ ಸಾರಜನಕ ಅಂದರೆ ನಾವು ನೈಟ್ರೋಜನ್ ಅಂತೀವಲ್ಲ, ಅದು ನೈಟ್ರೋಜನ್ನ ಸೀದಾ ಗಿಡ ತಗೊಳ್ಳೋದಿಲ್ಲ. ಯಾಕಂದರೆ 71% ನೈಟ್ರೋಜನ್ ನಮ್ಮ ಗಾಳಿಯಲ್ಲೇ ಇರ್ತದೆ. ಹಾಗೆ ತಗೊಳ್ಳೋದಿದ್ರೆ ಗಾಳಿಯಿಂದ ತಗೊಳ್ತಿತ್ತು. ಅದು ಮಣ್ಣಿಗೆ ಸೇರಿ ನೈಟ್ರೋಜನ್ ಆಕ್ಸೈಡ್ ಆಗಬೇಕು, N2O ಆಗಬೇಕು. ಅದಕ್ಕೆ ಬೇಕಾಗುವಂಥ ತೇವಾಂಶ ಇರಬೇಕು, ಅದಕ್ಕೆ ಬುಡದಲ್ಲಿ ಗಾಳಿ ಆಡಬೇಕು. ಸೊ ಈ ಸ್ಥಿತಿಯಲ್ಲಿದ್ದರೆ ಮಾತ್ರ ಅದು ತಗೊಳ್ತದೆ. ಅದಕ್ಕೋಸ್ಕರ ಎಲ್ಲ ಪೋಷಕಾಂಶಗಳನ್ನ ನಾವು ಮಣ್ಣಿನ ಒಳಗಡೆ ಕೊಡೋದು. ರಂಜಕನೂ ಅಷ್ಟೇ,
ಫಾಸ್ಫರಸ್. ಅದು ಫಾಸ್ಫರಸ್ ಆಸಚ್ ಅಂದರೆ ಅದನ್ನೇ ತಗೊಳ್ಳೋದಿಲ್ಲ, ಅದು P2O5 ಅಂತ ಆಗುತ್ತೆ. ಅದಕ್ಕೆ ಬೇಕಾಗುವಂಥ ತೇವಾಂಶನೂ ಬೇಕು ಮತ್ತು ಗಾಳಿನೂ ಬೇಕು. ಪೊಟ್ಯಾಷಿಯು ಅದೇ ಥರ, ಪೊಟ್ಯಾಷಿಯು ಕೊಟ್ಟಿದ್ದು K2O ಆಗುತ್ತೆ, ಪೊಟ್ಯಾಷಿಯಂ ಆಕ್ಸೈಡ್. ಅದಕ್ಕೂ ಬೇಕಾದಷ್ಟು ತೇವಾಂಶ ಇರಬೇಕು, ಗಾಳಿನೂ ಬೇಕು. ಇಷ್ಟೆಲ್ಲ ಸಿಕ್ಕಿದ್ರೆ ಖಂಡಿತವಾಗಿ ಬೇರು ಹೀರ್ಕೊಳ್ಳುತ್ತೆ. ಇನ್ನೊಂದು, ಬೇರು ಹೀರ್ಕೊಳ್ಳಿಕ್ಕೆ ಬೇಕಾಗುವಂಥ ಸರಿಯಾದ pH ಅನ್ನು ನಾವು ಮೇಂಟೈನ್ ಮಾಡಬೇಕಾಗ್ತದೆ. ನಮ್ಮದು ವಿಪರೀತ ಮಳೆ ಪ್ರದೇಶ, ಸವಕಳಿ ಮಣ್ಣು. ಸೊ ನಾವು ಯಾವುದೇ ಒಂದು ಮಳೆಗಾಲ ನಂತರ ಪ್ರಥಮವಾಗಿ ಸುಣ್ಣವನ್ನು ಹಾಕಬೇಕಾಗ್ತದೆ. ಸುಣ್ಣವನ್ನು ಯಾಕೆ ಹಾಕ್ತೀವಿ ಅಂದರೆ, ಸುಣ್ಣ ಅಥವಾ ಡೋಲಮೈಟು, ಒಳ್ಳೆಯ ಡೋಲಮೈಟು ನಾನು ಯಾಕೆ ಹಾಕಬೇಕು ಅಂದರೆ, ಅದರಲ್ಲಿ ನೋಡಿ ಕ್ಯಾಲ್ಸಿಯಂ, ಸುಣ್ಣದ ಅಂಶ, ಡೋಲಮೈಟ್ ಸುಣ್ಣದ ಅಂಶ ಇರ್ತದೆ, ಮೆಗ್ನೀಷಿಯಂ ಅಂಶ ಇರ್ತದೆ. ನಾವು ಕುಮ್ಮಯ ಹಾಕಿದ್ರೆ ಕ್ಯಾಲ್ಸಿಯಂ ಅಂಶ. ಇದು ನಮ್ಮ ಇದು ಹುಳಿ ಅಂಶದ ಹುಳಿ ಮಣ್ಣನ್ನು 6.5 ಇಂದ 7.5 pHಗೆ ತರಿಸ್ತದೆ. ಇದು ಸಂಬಂಧಪಟ್ಟ ಯಾವ ರಾಸಾಯನಿಕ ಸಂಬಂಧಪಟ್ಟಂತೆ ನಾವು 20 ರಿಂದ 25 ದಿವಸ ಅಥವಾ 1 ತಿಂಗಳು ಗ್ಯಾಪ್ ಬಿಡಬೇಕು. ಸಾವಯವನ ಜೊತೆಗೂ ಕೊಡ್ಬೋದು, ಏನು ತೊಂದರೆ ಆಗಲ್ಲ. ಸೊ pH ಸರಿ ಆದ ಮೇಲೆ ನಾವು ಗೊಬ್ಬರ ಕೊಟ್ಟರೆ ಅದಕ್ಕೆ ಸರಿಯಾದ ಏನು ಬೇರಲ್ಲಿರುವಂಥ ಜೀವಕೋಶಗಳಿಗೆ ಸರಿಯಾದ ಒಂದು ವಾತಾವರಣ ಸಿಗ್ತದೆ, ಅದು ಪೋಷಕಾಂಶವನ್ನು ಹೀರಿಕೊಡ್ತದೆ. ಸೊ ಜೊತೆಗೆ ನಾವು ದ್ವಿತೀಯ ಪೋಷಕಾಂಶವನ್ನು ಕೊಡಬೇಕಾಗ್ತದೆ, ಮೆಗ್ನೀಷಿಯಂ ಮತ್ತು ಸಲ್ಫರ್. ಈಗ ನಾವು ರಾಸಾಯನಿಕ ಕೊಟ್ಟರೆ ಅದು ಸಲ್ಫೇಟ್ ಫಾರ್ಮಲ್ಲಿ ಇರ್ತದೆ, ಅದರಲ್ಲಿ ಸಲ್ಫರ್ ಸಿಗ್ತದೆ. ಸಲ್ಫರ್ ಯಾಕೆ ಬೇಕು ಅಂದರೆ, ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ಮತ್ತು ಕಿಣ್ವಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸಲ್ಫರ್ ಬೇಕು. ಹಾಗೆಯೇ ಅದು ಒಂದು ಶಿಲೀಂಧ್ರ ನಾಶಕವಾಗಿ ಕೆಲಸ ಮಾಡ್ತದೆ. ಸೊ ಇದರ ಜೊತೆಗೆ ನಾವು ಮೆಗ್ನೀಷಿಯಂ ಆಗಲೇ ಹೇಳಿದೆ ನಾನು, ಆಹಾರ ತಯಾರಿಕೆ ಮೆಗ್ನೀಷಿಯಂ ಮತ್ತು ಕಬ್ಬಿಣದ ಅಂಶ. ಇದರ ಜೊತೆಗೆ ನಾವು ಲಘು ಪೋಷಕಾಂಶನ ಕೊಡಬೇಕಾಗ್ತದೆ. ಲಘು ಪೋಷಕಾಂಶ ನೋಡಿ, ಮುಖ್ಯವಾಗಿ ಜಿಂಕ್ ಮತ್ತು ಬೋರಾನ್ ಕೊರತೆ ಆದರೆ ಏಕಾಏಕಿ ನಿಮಗೆ ಇಳುವರಿಗೆ ತೊಂದರೆ ಆಗ್ತದೆ, ಬೆಳವಣಿಗೆ ತೊಂದರೆ ಆಗ್ತದೆ. ಜಿಂಕ್ ಕಮ್ಮಿ ಆದಲ್ಲಿ ಗುಂಡು ಸಿಡಿ ಸಮಸ್ಯೆಗಳು ಬಹಳಷ್ಟು ಕಾಡ್ತವೆ. ಅದು ಯಾಕೆ ಅಂದರೆ ಆಹಾರ ಸರಬರಾಜೇ ಆಗಲ್ಲ, ಬೇಕಾಗುವಂಥ ಪೋಷಕಾಂಶ ಸಿಗ್ತಾ ಇಲ್ಲ, ಅಲ್ಲಿ ಆಹಾರ ಉತ್ಪಾದನೆ ಆಗಲ್ಲ. ಆಹಾರ ಉತ್ಪಾದನೆ ಆಗಿ ಮರಕ್ಕೆ ಸಿಗದೇ ಇದ್ದರೆ ಎಲೆಯ ಬೆಳವಣಿಗೆ ಕಮ್ಮಿ ಆಗ್ತದೆ. ಎಲೆ ಎಷ್ಟು ಚಾಚಿಕೊಂಡು ಎಷ್ಟು ಉದ್ದ ಇರ್ತದೋ ಅಷ್ಟು ಆಹಾರ ಉತ್ಪಾದನೆ ಆಗುತ್ತೆ, ಗಿಡದ ರೋಗ ನಿರೋಧಕ ಶಕ್ತಿನೂ ಒಳ್ಳೆದಿರ್ತದೆ, ಇಳುವರಿ ಕೊಡುವಂತಹ ಒಂದು ಶಕ್ತಿನೂ ಅದೇ ಬರ್ತದೆ. ಸೊ ಇದೆಲ್ಲ ಸೇರಿ ಪೋಷಕಾಂಶಗಳ ವಿಷಯ ಆಯಿತು. ನಾವು ಬರೀ ಇದನ್ನು ರಾಸಾಯನಿಕನ ಮಾತ್ರ ಹಾಕಿದ್ರೂ ಸಾಕಾಗೋದಿಲ್ಲ, ಬುಡಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಸಾವಯವ ಅಂಶ ಬೇಕಾಗ್ತದೆ. ಏನೂ ಸಿಗಲಿಲ್ವಾ ಸೋಗೆನ ಹಾಕಿ ಅದು ಗೊಬ್ಬರ ಆಗುವಾಗೆ ನೋಡಬೇಡಿ. ಯಾಕೆಂತಂದರೆ ಅಲ್ಲಿ ದೊಡ್ಡ ಬೇರುಗಳ ಜೊತೆಯಲ್ಲಿ ಸಣ್ಣ ಬೇರು ಬರ್ತದೆ, ಆ ಸಣ್ಣ ಬೇರು ಒಣಗಬಾರ್ದು. ಆ ಸಣ್ಣ ಬೇರು ಒಣಗಿದ್ರೆ ನಾವು ಪೋಷಕಾಂಶ ಹೀರ್ಕೊಳ್ಳುವಂಥ ಬೇರು ಒಣಗಿದ್ರೆ ಪೋಷಕಾಂಶ ಹೀರ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ ಅದಕ್ಕೆ. ಸೊ ಸಾಮಾನ್ಯವಾಗಿ ಒಂದು 3 ಫೀಟ್ ದೂರದವರೆಗೆ ಬೇರು ಇರುತ್ತೆ, ಅದರ ತುದಿಗಳಲ್ಲಿ ಜಾಸ್ತಿ ಸಣ್ಣ ಬೇರು ಇರುತ್ತೆ, ಬುಡದಲ್ಲಿ ಕಮ್ಮಿ ಇರ್ತದೆ. ಆ ಬೇರುಗಳನ್ನು ನಾವು ಕಾಪಾಡಿಕೊಳ್ಳಬೇಕು. ಅದಕ್ಕೆ ಸರಿಯಾಗಿ ಅದು ಒಂದು ಹೊದಿಕೆ ಥರ ಸ್ವಲ್ಪ ಸಾವಯವ ಇರಬೇಕಾಗ್ತದೆ. ಸೊ ಅದು ಇಲ್ಲದಿದ್ದರೆ ಬೇರೆ ಯಾವುದೋ ಸಾವಯವ ಅಂಶಗಳ ಇರುವಂಥ ಗೊಬ್ಬರಗಳು, ಕಾಂಪೋಸ್ಟ್ ಗೊಬ್ಬರಗಳು ಸಿಗ್ತವೆ, ಅದು ಮಾಡ್ಬೋದು. ಇಲ್ಲ ನೀವೇ ಕಾಂಪೋಸ್ಟ್ ಮಾಡಿ ಹಾಕ್ಬೋದು. ಇಲ್ಲ ಎಲೆ ಕಾಡಲ್ಲಿ ಸಿಗುವಂಥ ಎಲೆಗಳನ್ನು ತಂದು ಹಾಕಿ ಮುಚ್ಚಳಿಕೆ ಮಾಡಿದ್ರು ಒಂದು 1 ವರ್ಷ 2 ವರ್ಷ ಗೊಬ್ಬರ ಆಗ್ತಾ ಬರ್ತದೆ. ಆ ಥರ ಮಾಡಬೇಕು. ಆಮೇಲೆ ಪ್ರತಿ ವರ್ಷವೂ ಬಿಡಿಸುವಂಥ ಕೆಲಸಗಳು ಬೇಕಾಗಿರೋದಿಲ್ಲ. ಯಾಕಂದರೆ ದೊಡ್ಡ ಬೇರು ಸಣ್ಣ ಬೇರೆಲ್ಲ ಭಾಳಷ್ಟು ಪ್ರತಿ ವರ್ಷ ಕಟ್ ಮಾಡಿದ್ರೆ ಸ್ವಲ್ಪ ನಾವೀಗ ಇಳುವರಿ ಜಾಸ್ತಿ ನೋಡ್ತೀವಿ. ಮೊದಲ ಥರ ಕೃಷಿ ಮಾತ್ರ ಮಾಡಿ ಒಂದಷ್ಟು ಆದಾಯ ತಗೊಳ್ಳುವಂಥ ಪರಿಸ್ಥಿತಿ ಅಲ್ಲ ಈಗ. ಎಲ್ಲದಕ್ಕೂ ನಾವು ನಮ್ಮ ವಾಣಿಜ್ಯ ಬೆಳೆಯನ್ನೇ ಡಿಪೆಂಡ್ ಆಗಿರೋದ್ರಿಂದ ಸೊ ಇದನ್ನು ನಾವು ಆದಷ್ಟು ಕಮ್ಮಿ ಮಾಡಿ, ಬುಡ ಒಂದು ಸ್ವಲ್ಪ ಗಾಳಿ ಆಡುವಾಗೆ ನೀರು ಹೋಗುವಾಗೆ ಚೆನ್ನಾಗಿದ್ದರೆ ಮೇಂಟೈನ್ ಮಾಡಿದರೆ ನೀವು ಬುಡ ಬಿಡಿಸದೇ ಇದ್ರೂ ಒಳ್ಳೆಯ ಇಳುವರಿ ತೆಗೆಯುವಂಥ ಕೆಲಸ ಮಾಡಬಹುದು. ಹಾಗೆಯೇ ಸೊಪ್ಪು ಏನಾದರೂ ಸೊಪ್ಪು ಸಿಕ್ಕಿದ್ರೆ ಅದನ್ನು ಹಾಕಬೇಕು. ಇದೆಲ್ಲ ಏನು ಸಾವಯವ ಇದ್ದರೆ ಒಂದು ಅಟ್ಲೀಸ್ಟ್ 1-2 ವರ್ಷಕ್ಕೆ 3 ವರ್ಷಕ್ಕೊಮ್ಮೆ ಸ್ವಲ್ಪ ಸೈಡಲ್ಲಿರೋ ಮಣ್ಣನ್ನು ಅದರ ಮೇಲಕ್ಕೆ ಹಾಕಿ ಒಂದು ಕವರ್ ಮಾಡಿದರೆ ಅದು ಅಡಿಯಲ್ಲಿರೋ ಎಲ್ಲ ಗೊಬ್ಬರಗಳು ಮಣ್ಣಿಗೆ ಸೇರಿ ಬೇಕಾಗುವಂಥ ಪೋಷಕಾಂಶ ಸಿಗ್ತದೆ. ಜೊತೆಗೆ ನಾವು ಇನ್ಯಾವುದಾದ್ರೂ ಕನ್ವರ್ಟಿಂಗ್ ಬ್ಯಾಕ್ಟೀರಿಯಾಸ್ ಸಿಗ್ತವೆ, ಜೀವಾಣುಗಳು. ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ರಾಸಾಯನಿಕ ವಿಪರೀತ ಉಪಯೋಗ ಮಾಡಿ ಜೀವಾಣುಗಳ ಸಂಖ್ಯೆ ಕಮ್ಮಿ ಆಗ್ತಾ ಬಂದಿದೆ. ಹಾಗಾಗಿ ಆ ಜೀವಾಣುಗಳನ್ನು ಉಪಯೋಗಿಸ್ಬೋದು. ಜೀವಾಣುಗಳನ್ನು ಉಪಯೋಗಿಸುವಾಗ ನಾವು ರಾಸಾಯನಿಕ ಉಪಯೋಗಿಸಿ ಅಟ್ಲೀಸ್ಟ್ ಒಂದು 2 ರಿಂದ 3 ತಿಂಗಳು ಗ್ಯಾಪ್ ಬೇಕಾಗುತ್ತೆ, ಇಲ್ಲಾಂದರೆ ಆ ಕಾರಲ್ಲಿ ಜೀವಾಣುಗಳು ಸತ್ತೋಗ್ತವೆ. ಜೀವಾಣು ಉಪಯೋಗಿಸುವಾಗ ಇನ್ನೊಂದು ಏನಂದರೆ ಭೂಮಿಯನ್ನು ಬುಡದಲ್ಲಿ ಸಾವಯವ ಅಂಶ ಇರಬೇಕಾಗ್ತದೆ, ಏನಾದರೂ ಗೊಬ್ಬರ. ಬರೀ ಮಣ್ಣಿಗೆ ಹಾಕಿದರೆ ಜೀವಾಣು ಕೆಲಸ ಮಾಡೋದಿಲ್ಲ. ಸೊ ಭಾಳಷ್ಟು ಕಂಪನಿಗಳು ಕೊಟ್ಟಿದ್ದಾರೆ, ಕೆಲವು ಕಂಪನಿಗಳು ಕರೆಕ್ಟಾಗಿ ಅದನ್ನು ಗೈಡೆನ್ಸ್ ಕೊಟ್ಟು ಮಾಡಿದರೆ ಒಳ್ಳೆಯ ಫಸಲು ಬಂದಿದೆ, ಇಲ್ಲ ಅಂತ. ಸೊ ಅಂಥದ್ದನ್ನೆಲ್ಲ ನಾವು
ಸಮಗ್ರ ಕೃಷಿಯಲ್ಲಿ ಇಂಥದ್ದನ್ನೆಲ್ಲ ತಿಳ್ಕೊಂಡು ಮಾಡಿದರೆ ಖಂಡಿತವಾಗಿ ಒಳ್ಳೆ ಫಸಲು ತೆಗಿಬೋದು. ಎಲ್ಲ ಪೋಷಕಾಂಶ ಕೊಡೋದೇ ಒಂದು ಸಮಗ್ರ ಕೃಷಿ, ಮತ್ತು ಕ್ರಮ ಪ್ರಕಾರವಾಗಿ ಮಾಡಿ. ಮತ್ತು ನೀರು ಕೊಡುವುದನ್ನು ನಾವು ಸರಿಯಾಗಿ ಕೊಡಬೇಕಾಗ್ತದೆ. ಒಂದು ಅಡಿಕೆ ಮರಕ್ಕೆ ಬೇಸಿಗೆಯಲ್ಲಿ 12 ಲೀಟರ್ ನೀರು ಬೇಕಾಗ್ತದೆ. ಕ್ರಮ ಪ್ರಕಾರ ನಾವು ಕೊಡ್ತೀವಿ, ಬರೀ 12 ಲೀಟರ್ ದಿನಕ್ಕೆ. ಈಗ ನಾವೇನು ಮಾಡ್ತೀವಿ, ಸ್ಪ್ರಿಂಕ್ಲರ್ ವಾರಕ್ಕೆ 2 ಸಲನ 3 ಸಲನ ಕೊಡ್ತೀವಿ. ಅದನ್ನು 3-4 ಗಂಟೆ ಎಲ್ಲ ಕೊಡಬಾರ್ದು. 1 ಗಂಟೆ ವಾರಕ್ಕೆ 2 ಸಲ ಕೊಟ್ಟರೆ ಸಾಕು. ಇನ್ನೊಂದು ಏನಂದರೆ, ಬುಡದಲ್ಲಿರುವಂಥ ಹುಲ್ಲು ಯಾವಾಗ ಒಂದು ಸ್ವಲ್ಪ ಸೊರಗಿ ಬಾಡ್ತಾ ಬರುತ್ತಲ್ಲ, ಆವಾಗ ಕೊಟ್ಟರು ಸಾಕಾಗ್ತದೆ. ಆ ಥರ ಅಡಿಕೆ ಮರದ ಬುಡದಲ್ಲಿ ತೇವಾಂಶ ಇದ್ದೇ ಇರ್ತದೆ. ಅದರ ಬೇರೆ ಕೆಳಗೆ 3 ಅಡಿನೂ ಕೆಳಗೆ ಹೋಗುತ್ತೆ. ಅಲ್ಲಿ ತೇವಾಂಶ ಎಷ್ಟು ಬೇಕು ಅದು ಹೇಳ್ಕೊಡ್ತದೆ. ಈವನ್ ನೀವು ಅಡಿಕೆ ಮರದ ಸೋಗೆ ಸ್ವಲ್ಪ ಬಗ್ಗಿದಾಗ ಕಂಡ್ರೂ ಸಮಸ್ಯೆ ಬರುವುದಿಲ್ಲ. ನಾವು ಒಂದು ಒಳ್ಳೆಯ ತೋಟ ಈ ಸಲ ಒಂದು ಪ್ರಯತ್ನ ಮಾಡಿ ಒಳ್ಳೆಯ ಫಸಲು ಬಂದಿದೆ. ಕಾಣಿಯೂರಿನಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಜಗನ್ನಾಥ್ ರೈ BYSP ರಿಟೈರ್ಡ್ ಇದ್ರು. ಅವ್ರ ತೋಟದಲ್ಲಿ 1000 ಗಿಡಕ್ಕೆ ನಾವು ಟ್ರಯಲ್ ಮಾಡಿದ್ವಿ. ಕಡಿಮೆ ನೀರು ಕೊಟ್ಟು ಪೋಷಕಾಂಶ ಕೊಟ್ವಿ, ಒಂದು ಸ್ವಲ್ಪ ಸಾವಯವ ಗೊಬ್ಬರ ಕೊಟ್ವಿ, ಜೀವಾಣು ಸ್ವಲ್ಪ ಕೊಟ್ಟಿದ್ವಿ. ನೀರಿನ ನಿರ್ವಹಣೆ ಸರಿಯಾಗಿ ಮಾಡಿದ್ವಿ. ವಾರಕ್ಕೆ 1 ಸಲ ನೀರು ಕೊಟ್ಟಿದ್ವಿ. ಪ್ರಾರಂಭದಿಂದ ಹಾಗೆ ಕೊಟ್ಕೊಂಡು ಬಂದಿದ್ವಿ. ಅದು ಯಾವ ಬೇಸಿಗೆಯಲ್ಲಿ ಏನು ಮಾಡಿದ್ವಿ, ಗಿಡ ಸ್ವಲ್ಪ ಸೋಗೆಲ್ಲ ಕೆಳಗೆ ಬಗ್ಗಿದಾಗಾಯ್ತು. ಆದರೆ 4 ಗೊನೆ ಒಳ್ಳೆಯ ಫಸಲು ಬಂದಿದೆ. ನೀವು ಬೇಕಾದ್ರೆ ಅವ್ರನ್ನೇ ಸಂಪರ್ಕ ಮಾಡಬಹುದು. ಅವರು ಊರೆಲ್ಲ ಹೇಳ್ಕೊಡ್ತಾ ಬರ್ತಾ ಇದ್ದಾರೆ. ಆಮೇಲೆ ಭಾಳಷ್ಟು ಜನ ಬಂದು ನೋಡಿದ್ದಾರೆ. ಸೊ ಎಲ್ಲವನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡ್ತಾ ಬಂದರೆ ಯಾವುದೇ ಸಮಸ್ಯೆ ಇಲ್ಲ, ಯಾವ ರೋಗನೂ ಬಾಧೆನೂ ಬರುತ್ತೆ. ಡೋಲಮೈಟ್ ಸಾಕಾಗ್ತದೆ. ವರ್ಷಕ್ಕೆ 1 ಸಲ ನೀವೊಂದು 300-500 ಗ್ರಾಮ್ವರೆಗೆ ಹಾಕ್ಬೋದು. ಏನು ಸಾಕಾಗ್ತದೆ. ಸೊ ನಮಗೇನು ಆ ಬುಡದ pH ಸರಿ ಇದ್ದರೆ ಆಯಿತು. ಏನಂತ 5.5-6 ರೇಂಜಲ್ಲಿ ಯಾವಾಗಲೂ ಇರುತ್ತೆ. ಒಂದು ಸ್ವಲ್ಪ ಅರ್ಧ pH ಜಾಸ್ತಿ ಮಾಡಬೇಕಾಗ್ತದೆ ಅಷ್ಟೇ. ನಾವು 6.5-7 ಡೋಲಮೈಟ್ ಸುಣ್ಣ ಕೊಟ್ಟರೆ ಡೈರೆಕ್ಟ್ ಸುಣ್ಣ ಅದಕ್ಕೆ ಸಿಗುತ್ತೆ. ಡೋಲಮೈಟ್ ಕ್ಯಾಲ್ಸಿಯಂ ಒಂದು 16% ಇರ್ತದೆ, ಮೆಗ್ನೀಷಿಯಮ್ ಒಂದು 23% ಇರ್ತದೆ. ಬೇಕಾಗುವಷ್ಟು ಸಾಕಾಗುತ್ತೆ. ಸೊ ವಿಪರೀತ ಹಾಕಬಾರ್ದು ಅಷ್ಟೇ. ಅದು ಯಾಕಂದರೆ ಅದು ಮಣ್ಣಿನ ಭೂಮಿಯಿಂದ ತೆಗೆಯುವಂಥದ್ದು, ಗಣಿಗಾರಿಕೆಯಿಂದ ಮಾಡಿ ತೆಗೆಯುವಂಥದ್ದು. ಆ ಮಣ್ಣು ಸ್ವಲ್ಪ ಸೇಡಿ ಮಣ್ಣು ಥರ ಇರ್ತದೆ. ವಿಪರೀತ 1 kg 2 kg ಹಾಕಿದ್ರೆ ಗುಡ ಗಟ್ಟಿ ಆಗುತ್ತೆ. ಅದನ್ನು ನೋಡ್ಕೊಂಡು ಹಾಕಿದ್ರೆ ಭಾಳ ಇದು ಎಲೆ ಚುಕ್ಕಿ ಬಂದು ಮತ್ತೆ ಅದು ಹಳದಿ ರೋಗಕ್ಕೆ ಕನ್ವರ್ಟ್ ಆಗ್ತದೆ ಅಂತ ಹೇಳ್ತಾರೆ ಕೆಲವರೆಲ್ಲ. ಅದರ ಇಲ್ಲ, ಎಲೆ ಚುಕ್ಕಿ ರೋಗ ಬರೋದು ಶಿಲೀಂಧ್ರದಿಂದ, ಹಳದಿ ರೋಗ ಒಂದು ವೈರಸ್. ಸೊ ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ವೈರಸ್ ಅದು ಮಣ್ಣಲ್ಲಿ ಇರುತ್ತಲ್ಲ, ಅದು ಗಾಳಿಯಲ್ಲಿ ಹರಡುತ್ತದೆ. ಅದು ಮರದಿಂದ ಮರಕ್ಕೆ ಹರಡುತ್ತಾ ಬರೋದು. ಅದು ಸುಮಾರು 1861 ಇಸ್ವಿ ಆಫ್ರಿಕಾದಲ್ಲಿ ಪ್ರಥಮವಾಗಿ ಪ್ರಾರಂಭವಾಗಿದೆ ಹಳದಿ ರೋಗ. ಆವಾಗ ಅಲ್ಲಿ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಬಂದಿದ್ದಾರೆ. ಈಗ ಹಳದಿ ರೋಗ ಅಥವಾ ಎಲೆ ಚುಕ್ಕಿ ರೋಗ ಎಲ್ಲ ರೋಗಗಳು ಕಾಡುಗಳಲ್ಲಿ ಇರ್ತವೆ. ನಾವು ಅದನ್ನು ನೋಡೋದಿಲ್ಲ, ಯಾಕಂದರೆ ಅದರಿಂದ ನಮಗೇನು ಪ್ರಯೋಜನ ಇಲ್ಲ. ಯಾವಾಗ ನಮ್ಮ ಬೆಳೆಗಳಿಗೆ ನಾವು ವಾಣಿಜ್ಯ ಬೆಳೆಗಳಿಗೆ ಬಂತು ಆವಾಗ ನಾವು ಅದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಂಡಿದ್ವಿ. ಸೊ ಭಾಳಷ್ಟು ವರ್ಷಗಳಿದೆ. ಈಗ ನೀವು ಹಳದಿ ರೋಗ 40-45 ವರ್ಷ ಅಂತ ಹೇಳ್ತಾರೆ ಸ್ಟಡಿ ಪ್ರಕಾರ. ಮುಂಚೆನೇ ಬಂದಿರ್ಬೋದು, ಗೊತ್ತಾಗ್ತಿರ್ಲಿಲ್ಲ. ಈಗ ಎಲೆ ಚುಕ್ಕಿ ರೋಗ ಇತ್ತೀಚೆಗೆ ನಮಗೆ ಬಾಧೆ ಜಾಸ್ತಿ ಕಾಣಿಸಿದ್ದು. ಇದು ಭಾಳಷ್ಟು ವರ್ಷಗಳಿಂದ ಇದ್ದು 1 ಸೋಗೆ 2 ಸೋಗೆಯಲ್ಲಿ ಯಾವಾಗಲೂ ಇರ್ತಿತ್ತು. ಬೇಸಿಗೆಯಲ್ಲಿ ಸೋಗೆ ಬಿದ್ದು ಹೋಗ್ತದೆ, ಮತ್ತೆ ಸರಿಯಾಗ್ತದೆ. ಹೊಸ ಸೋಗೆಗೆ ಅಷ್ಟು ಬೇಗ ಸ್ಪ್ರೆಡ್ ಆಗೋದಿಲ್ಲ. ಈ ಹಳದಿ ರೋಗಕ್ಕೆ ಇಂಥದ್ದೇ ಮೆಡಿಸಿನ್ ಅಂತೇಳಿ ಇದುವರೆಗೆ ಸಜೆಸ್ಟ್ ಮಾಡಿ ಆಗಲಿಲ್ಲ. ಸಾಮಾನ್ಯವಾಗಿ ವೈರಸ್ಗಳನ್ನು ಮೆಡಿಸಿನಲ್ಲಿ ನಾವು ಕ್ಯೂರ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ವೈರಸ್ಗಳಿಗೆ ಈಗ ನೀವು ಕೊರೋನಾ ಬಂದಾಗ ವೈರಸ್ಗೆ ಅದ್ಯಾವುದೋ ಮಾತ್ರೆಗಳಿಂದ ಕಂಟ್ರೋಲ್ ಮಾಡೋಂಥಲ್ಲ. ಅದೇನಿದ್ರೂ ನಾವು ವ್ಯಾಕ್ಸಿನ್ಸ್ ಮಾಡಬೇಕು. ಸೊ ಮರಗಳಿಗೆ ವ್ಯಾಕ್ಸಿನ್ ಮಾಡುವಂಥದ್ದು ಇನ್ನೂ ಯಾವುದು ಬಂದಿಲ್ಲ. ಸೊ ಅದನ್ನು ನಾವು ಕಂಟ್ರೋಲ್ ಮಾಡೋದಂದ್ರೆ ಪೋಷಕಾಂಶ ಕೊಟ್ಟು ಇದು ಆ ವೈರಸ್ ಅನ್ನು ನಾಶ ಮಾಡಲಿಕ್ಕೆ ಏನು ಕೆಮಿಕಲ್ ಆಗಲಿ ಯಾವುದೇ ಮೆಡಿಸಿನ್ ಇಷ್ಟರೊಳಗೆ ಆಗಲಿಲ್ಲ ಮಾಡಲಿಲ್ಲ. ಯಾಕಂದರೆ ನಾವೆಲ್ಲ ಖಾಸಗಿ ಸಂಸ್ಥೆಯವರು ನಾವು ಅದ್ರ ಬಗ್ಗೆ ಜಾಸ್ತಿ ಪ್ರಯೋಗ ಮಾಡಲಿಕ್ಕೆ ಹೋಗಲಿಲ್ಲ. ಈಗ ನಾನು ಪ್ರಾರಂಭ ಮಾಡಿದ 6-7 ವರ್ಷ. ನಾವು ಅದಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಕೊಟ್ಟು ಕಂಟ್ರೋಲ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ವಿ. ಸಂಸ್ಥೆಗಳಿಗೆ CPCR ಭಾಳಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಮಾಡ್ತಾ ಬಂದಿದ್ದಾರೆ. ಕೆಲವು ಕಡೆ ಅವರೆಲ್ಲ ಬೇರೆ ಬೇರೆ ಪ್ರಯತ್ನಗಳೆಲ್ಲ ಮಾಡಿದ್ದಾರೆ. ಅದೇ ನಾನು ಆವಾಗಲೇ ಹೇಳಿದ್ದಾಗೆ ಒಂದು 3 ವರ್ಷದ ಒಳಗೆ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡ್ತಾ ಬಂದರೆ ಅದನ್ನು ಕಂಟ್ರೋಲ್ ಮಾಡ್ಬೋದು. ಸೊ ಇನ್ನೊಂದು ಏನಂದರೆ ಅದೊಂಥರ ನಮಗೆ ಮಾನಸಿಕವಾಗಿ ಆಗಿದೆ. ನಾನೀಗ ಇತ್ತೀಚೆಗೆ ಒಂದು ಬೆರಾಜಿಗೆ ಒಂದು ತೋಟಕ್ಕೆ ಹೋದೆ ಲಾಸ್ಟ್ 15 ದಿವಸದಲ್ಲಿ. ಅವರಿಗೆ ಅದು ಮಾನಸಿಕವಾಗಿ ಹಳದಿ ರೋಗ ಅಂತಂದ್ರೆ ಅದು ಖಂಡಿತವಾಗಿ ಹಳದಿ ರೋಗ ಅಲ್ಲ ಅಂತ ನಾನು ಹೇಳಿ ಬಂದಿದ್ದೀನಿ. ಮಾಡಬೇಕಾಗಿರೋದಿಷ್ಟು ಅಡಿಕೆ ಮರದಲ್ಲಿರೋ ಅಡಿಕೆನ ತೆಗೆದು ಕಟ್ ಮಾಡಿ ನೋಡಿ. ಅಷ್ಟು ಅಡಿಕೆ ಚೆನ್ನಾಗಿದ್ರೆ ಹಳದಿ ರೋಗ ಖಂಡಿತ ಬಾಧೆ ಆಗಿರೋದು. ಅಲ್ಲಿ ಸಮಸ್ಯೆ ಆಗಿರೋದು ಪೋಷಕಾಂಶ ಕೊರತೆ. ನೋಡುವಾಗಲೇ ಗೊತ್ತಾಗ್ತದೆ. ಸೋಗೆ ಇಷ್ಟಿಷ್ಟೇ ಉದ್ದ ಇದ್ದರೆ ಪೋಷಕಾಂಶ ಕೊರತೆ ಇದೆ, ಸರಿಯಾದ ಕೃಷಿ ಇರೋದಿಲ್ಲ.
ಬೇಕಾದಂಥ ಪೋಷಕಾಂಶ ಇದು ಸೋಗೆ ತುಂಡು ಕಮ್ಮಿ ಉದ್ದ ಇರ್ತದೆ. ಆಮೇಲೆ ಕಲರ್ ಯಾವಾಗಲೂ ಸ್ವಲ್ಪ ಅರಿಶಿಣವಾಗಿ ಇರ್ತದೆ. ಸೊ ಅದನ್ನು ಎಷ್ಟು ಶಕ್ತಿ ಇದೆಯೋ ಅಷ್ಟು ಫಸಲು ಕೊಡ್ತದೆ, 1 ಕಿಲೋನ 2 ಕಿಲೋನ ಕೊಡ್ತದೆ. ಸೊ ನಾವು ಅದನ್ನು ಪರಿಶೀಲನೆ ಸರಿಯಾಗಿ ಮಾಡಿ ರೈತರಿಗೆ ಭರವಸೆ ಕೊಡುವಂಥ ಒಂದು ಕೆಲಸವನ್ನು ಮಾಡಬೇಕು. ಹಳದಿ ರೋಗ ಬಂದಿರುವಲ್ಲಿ ನಮಗೆ ನೋಡಿದ್ದೇನೆ, ಅದು ಬಹಳಷ್ಟು ಒಂಥರ ನೋಡಿದ್ರೆ ನಮಗೆ ಭಯ ಆಗುವ ರೀತಿಯಲ್ಲಿ ಇರ್ತದೆ. ಸೋಗೆಲ್ಲ ಕೆಳಗೆ ಬಾಗಿ ಸತ್ತೋಗಿರೋ ಗಿಡಗಳು, ಸಕುರಾಗಿರೋ ಗಿಡಗಳು ಇರ್ತವೆ. ಬಟ್ ಅದೇ ಮಾನಸಿಕವಾಗಿ ಕೆಲವು ಅದನ್ನು ಅರ್ಥ ಇದು ನಮ್ದು ಹಳದಿ ಬಂದಿದೆ ಅಂತ ಕೃಷಿ ಬಿಟ್ಬಿಡೋದು, ಆ ಕೆಲಸ ಮಾಡಬಾರ್ದು. ಕೃಷಿಯನ್ನು ಮಾಡ್ತಾ ಇರಬೇಕು. ಹಳದಿ ಇರಲಿ ಏನೇ ಇರಲಿ ಖಂಡಿತ ಅದು ಬೇಕಾದಂಥ ಪೋಷಕಾಂಶ ತಗೊಂಡು ನಮಗೆ ಅದರ ರೋಗ ನಿರೋಧಕ ಶಕ್ತಿನ ಬೆಳೆಸ್ಕೊಂಡು ನಮಗೆ ಇಳುವರಿ ಕೊಡ್ತೀವಿ. ಪೋಷಕಾಂಶ ಕೊಡೋದಂದ್ರೆ ಸರ್ ಎಲ್ಲ ಜೊತೆಗೆ ಕೊಟ್ಟರೆ ಭಾಳ ಒಳ್ಳೆಯದು. NPK ಏನು ತೊಂದರೆ ಇಲ್ಲ. ಇದೆಲ್ಲ ನಾವೊಂದು ಏನು ಪೋಷಕಾಂಶ ನಾವು ಪ್ರೋಟೀನ್ ಕೊಟ್ಟಾಗತ್ತೆ. ನಾವು ಇದನ್ನು ನೀರು ಮಾಡಿ ಕೊಡ್ತೀವಿ. ಅದನ್ನ ಭೂಮಿಗೆ ಸೇರಿಸಿ ಅದು ಪರಿವರ್ತನೆ ಆಗಬೇಕು. ಇದು ನಾವು ನೀರು ಮಾಡಿ ಭೂಮಿಗೆ ಸೇರಿಸಿ ಗ್ಯಾಪ್ ಏನಿಲ್ಲ, ಜೊತೆಗೆ ಕೊಡ್ಬೋದು. ಇದನ್ನ ನೀರು ಮಾಡಿ ಯಾಕೆ ಕೊಡ್ತೀವಿ ಅಂದರೆ ನಾವು ಕೂಡಲೇ ಎಲ್ಲ ಲಘು ಪೋಷಕಾಂಶ ಸಿಕ್ಕಿದ್ರೆ ಅದು ಪ್ರಥಮವಾಗಿ ಎಲ್ಲನೂ ಹೀರಿಕೊಂಡು ನಿಮ್ಗೆ ಬೇರೆ ಪೋಷಕಾಂಶನ ಸರಿಯಾಗಿ ಬ್ಯಾಲೆನ್ಸ್ ಆಗಿ ಕೊಡುವಂಥ ಕೆಲಸ ಆಗುತ್ತೆ. ಸೊ ಎಲ್ಲ ರೈತರಿಗೆ ಹೇಳೋದಿಷ್ಟೇ, ಎಲ್ಲ ಪೋಷಕಾಂಶಗಳನ್ನ ತಿಳಿದುಕೊಂಡು ಉಪಯೋಗಿಸಿ. ವಿಪರೀತ ಯಾವುದು ಬೇಡ. ಲಘು ಪೋಷಕಾಂಶ ಬಹಳಷ್ಟು ಕಮ್ಮಿ ಮಟ್ಟದಲ್ಲಿ ಬೇಕು, ಲಘುವಾಗಿ ಸ್ವಲ್ಪ. ನಮ್ಮ ರಾಸಾಯನಿಕ ಗೊಬ್ಬರನಷ್ಟೇ, ರಾಸಾಯನಿಕ ಗೊಬ್ಬರ ಹಾಳಲ್ಲ, ಅದು ಒಂದು ಒಳ್ಳೆಯ ಪದಾರ್ಥನೇ. ನಾವು ಡೈರೆಕ್ಟ್ ಅಕ್ಕಿಯಿಂದ ಅನ್ನ ಮಾಡಿದಾಗೆ. ಸೊ ಇನ್ನೊಂದು ನಾವೇನು ನಾಟಿ ಮಾಡಿ ಭತ್ತ ತೆಗೆದು ಅನ್ನ ಕೊಟ್ಟಾಗೆ ಯಾವುದು ನಮ್ಮ ಸಾವಯವ ನಿಧಾನ ಆಗುತ್ತೆ. ಎರಡೂ ಒಳ್ಳೆಯದೇ. ರಾಸಾಯನಿಕನ ಮಣ್ಣಿನ ಒಳಗೆ ಹಾಕಿ ಗಿಡಗಳಿಗೆ ಕೊಟ್ಟು ಮೇಲಿಂದ ಹಾಕಿ ನೀರು ಕೊಟ್ಟರೆ ಒಳ್ಳೆಯದಲ್ಲ. ಯಾಕಂದರೆ ಅದು ಒಂದೇ ಸಲ ನೀರಾಗುತ್ತೆ, ಖಾರ ಇರುತ್ತೆ. ರಾಸಾಯನಿಕ ಗೊಬ್ಬರ ಖಾರ ಇರುತ್ತೆ. ಸೊ ಅದು ಬೇರಲ್ಲಿರುವ ಜೀವಕೋಶಗಳನ್ನೆಲ್ಲ ಸ್ವಲ್ಪ ಡ್ಯಾಮೇಜ್ ಮಾಡ್ಬೋದು, ಹಾಳು ಮಾಡ್ಬೋದು. ಹಾಗಾಗಿ ನಾವು ಮಣ್ಣಿನ ಒಳಗೆ ಸೇರಿಸಿ ಕೊಟ್ಟರೆ ಒಳ್ಳೆಯದು. ಈಗ ನಾವು ಇವಾಗಲೇ ಭಾಳಷ್ಟು ನೋಡಿರ್ತೀರ, ರಾಸಾಯನಿಕ ಗೊಬ್ಬರ ಹಾಕಿ ನೀರು ಬಿಟ್ಟ ತೋಟದಲ್ಲಿ ಆ ಬುಡದಲ್ಲಿ ಹುಲ್ಲೇ ಸತ್ತೋಗಿರ್ತದೆ. ಒಂದು ಹುಲ್ಲು ಸಾಯ್ಬೇಕಂದ್ರೆ ಅದರಲ್ಲಿರೋ ಜೀವಕೋಶ ಸಾಯ್ಬೇಕಂದ್ರೆ ಗಿಡದಲ್ಲಿರುವ ಅಡಿಕೆ ಮರದ ಬೇರಲ್ಲಿರೋ ಜೀವಕೋಶನ ಸಾಯ್ಬೇಕಲ್ವ, ಅದು ಸಮಸ್ಯೆ ಆಗ್ತದೆ. ಹಾಗಾಗಿ ಅದೊಂದು ಎಲ್ಲ ರೈತರ ಹತ್ರ ನಮ್ಮ ರಿಕ್ವೆಸ್ಟ್. ರಾಸಾಯನಿಕ ಏನು ತೊಂದರೆ ಇಲ್ಲ, ಸರ್ಕಾರನೇ ನಮಗೆ ರೆಕಮೆಂಡ್ ಮಾಡುತ್ತೆ ಅಂದರೆ ಅದರಲ್ಲಿ ತೊಂದರೆ ಇರೋದಿಲ್ಲ. ಸೊ ಅದನ್ನು ಕ್ರಮ ಪ್ರಕಾರವಾಗಿ ಉಪಯೋಗಿಸಿ. ಒಂದು ಸಲ ಉಪಯೋಗಿಸುವಾಗ 250 300 ಉಪಯೋಗಿಸಿ. ಅಥವಾ 400 ಗ್ರಾಮ್ ಒಂದು ಸಲ ಕೊಡ್ಬೋದು, ವರ್ಷಕ್ಕೆ 2 ಸಲ ಕೊಡೋದಿದ್ರೆ. 3 ಸಲ ಕೊಡೋದಿದ್ರೆ ನೀವು 300 ಗ್ರಾಮ್ ಥರ ಅಷ್ಟು ಕೊಡಿ. 1 kg ಅಂದರೆ 900 ಗ್ರಾಮ್ದು 1 kg ಅಷ್ಟು ನೀವು ನಾವು ಹೇಳಿದ ಪ್ರಕಾರ ಒಂದು ಕೊಡಿ. ಯೂರಿಯಾ, ರಾಕ್, ಫಾಸ್ಫೇಟ್, ಪೊಟ್ಯಾಶ್ 900 ಗ್ರಾಮ್ ಅಷ್ಟು ಕೊಟ್ಟರೆ 14/21 ಪ್ರಮಾಣದಲ್ಲಿ ಸರ್ಕಾರ ಏನು ಅಥವಾ ಇಲಾಖೆ ಏನು ಹೇಳಿರ್ತದೆ 100 ಗ್ರಾಮ್ ನೈಟ್ರೋಜನ್, 40 ಗ್ರಾಮ್ ಫಾಸ್ಫರಸ್, 150-180 ಗ್ರಾಮ್ ಪೊಟ್ಯಾಶ್ ಅಷ್ಟು ಅಂಶ ಸಿಗ್ತದೆ. 1.5 ಇಂದ 2 kg ಇಳುವರಿ ಖಂಡಿತವಾಗಿ ಬರ್ತದೆ. ಇದು ನನ್ನ ಒಂದು ಇಷ್ಟು 7 ವರ್ಷದ ಅನುಭವದ ಮಾತ್ರ ನಾನು ನಿಮಗೆ ಹೇಳ್ತಾ ಇರೋದು. ಯಾರಿಗೆ ಈಲ್ಡ್ ಸಮಸ್ಯೆ ಅಥವಾ ಫಸಲು ಸಮಸ್ಯೆ ಇದೆ ಖಂಡಿತವಾಗಲೂ ಅವರಿಗೆ 1 ವರ್ಷದಲ್ಲಿ ರೆಡಿ ಮಾಡಿಕೊಡ್ತಾರೆ. ಭಾಳ ಕಮ್ಮಿ ಖರ್ಚಲ್ಲಿ ನಾವು ರಾಸಾಯನಿಕ ಮತ್ತು ಲಘು ಪೋಷಕಾಂಶ ಸೇರಿ ಒಂದು 50 ರೂಪಾಯಿ ಖರ್ಚು, ಸಾವಯವಕ್ಕೆ ಒಂದು 50 ರೂಪಾಯಿ ಖರ್ಚು ಮಾಡಿ 100 ರೂಪಾಯಲ್ಲಿ ಎಲ್ಲ ಗೊಬ್ಬರ ಆಯಿತು. ಇನ್ನೊಂದು 50 ರೂಪಾಯಿ ನೀವು ಲೇಬರ್ ಅದು ಇದು ಏನು ಸ್ಪ್ರೇಗಳದೆಲ್ಲ ಸೇರಿ ಒಂದು ಮರಕ್ಕೆ 150 ರೂಪಾಯಿ ಖರ್ಚು ಮಾಡಿದರೆ ನಿಮಗೆ 800 ರೂಪಾಯಿದು ಫಸಲು ಬರ್ತದೆ. ಇಷ್ಟು ಲೆಕ್ಕಾಚಾರ ಒಬ್ಬ ರೈತ ಇಡಬೇಕು. 150 ರೂಪಾಯಿಗೆ ಒಂದು 800 ರೂಪಾಯಿ ಆದಾಯ ಬರುವಂಥ ಯಾವುದಾದ್ರೂ ಉದ್ಯಮ ಇದ್ದರೆ ಅದು ಕೃಷಿ ಮಾತ್ರ. ಸೊ ಹಾಗಾಗಿ ಅದನ್ನು ಅವನು ಬಜೆಟ್ ಇಡಬೇಕು, ಇಷ್ಟು ನಾನು ಖರ್ಚು ಮಾಡಬೇಕು, ಇಷ್ಟು ಬರ್ತದೆ, ಖಂಡಿತವಾಗ್ಲೂ ಬರ್ತದೆ. ಒಳ್ಳೆಯ ಮರ ಆದರೆ ಈಗ ನಾವು ಹೊಸ ತಳಿಗಳಿದ್ದಾವೆ, ನಾವು 3 kg 4 kg ತೆಗಿಲಿಕ್ಕೂ ಆಗ್ತದೆ. ಈಗ ಇಂಟರ್ಸಿ ಇದೆ, ಹೊಸ ಮಂಗಳ ಬಂದಿದೆ, ಶತಮಂಗಲ ಬಂದಿದೆ. ಅದರಲ್ಲೆಲ್ಲ ನಿಮಗೆ 5 ವರ್ಷದಿಂದ ಒಳ್ಳೆ ಇಳುವರಿ ಬಂದು 15ರಿಂದ 18 ವರ್ಷದವರೆಗೆ 4 kg ಎವರೇಜ್ ತೆಗಿಲಿಕ್ಕಾಗ್ತದೆ. ನೀವು ಗಿಡಕ್ಕೆ ಒಂದು 200 ರೂಪಾಯಿಂದ 250 ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. ಆಮೇಲೆ ಪ್ರತಿ 2 ತಿಂಗಳಿಗೊಮ್ಮೆ ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರಗಳು ಕೊಡ್ತಾ ಬರ್ತದೆ. ಎಲ್ಲ ಪೋಷಕಾಂಶಗಳು ಖಂಡಿತವಾಗಿ ತೆಗಿಲಿಕ್ಕಾಗ್ತದೆ. ನಾವು ಬೇರೆ ಬೇರೆ ವಿಧವಾದ ಪ್ರಯತ್ನಗಳನ್ನ ಮಾಡಿದ್ದೀವಿ, ಎಲ್ಲ ಕಡೆಯೂ ಒಳ್ಳೆಯ ಫಲಿತಾಂಶ ಬಂದಿದೆ. ಕೆಲವರು ವರ್ಷಕ್ಕೆ ಒಂದೇ ಸಲ ಗೊಬ್ಬರ ಹಾಕೋರಿದ್ದಾರೆ, ಅಂಥ ತೋಟದಲ್ಲಿ ಸ್ವಲ್ಪ ಇಳುವರಿ ಕಮ್ಮಿ ಇರ್ತದೆ. ಯಾಕಂದರೆ ಈಗ ಅವ್ರು ಹಾಕೋದು ಆಗಸ್ಟ್, ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ. ಈ ಟೈಮಿಂದ ನೆಕ್ಸ್ಟ್
ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮಧ್ಯದಲ್ಲಿ ನಿಮಗೆ 3-4 ತಿಂಗಳು ಮಳೆ ಇರ್ತದೆ. ಮಳೆಯಲ್ಲಿ ಎಲ್ಲ ಗೊಬ್ಬರ ತೊಳೆದೋಗ್ತದೆ. ಅದು ಎಷ್ಟು ಅಷ್ಟು 6 ತಿಂಗಳಲ್ಲಿ ಹೀರ್ಕೊಂಡಿರ್ತದೆ ಅಷ್ಟು ಮಾತ್ರ. ಆ 4 ತಿಂಗಳಲ್ಲಿ ಗೊಬ್ಬರ ಎಲ್ಲ ತೊಳೆದೋಗುತ್ತೆ, ಇಂಗಿ ಹೋಗುತ್ತೆ. ಯಾಕೆಂತಂದ್ರೆ ಮಳೆಯ ನೀರು ಮೇಲಿಂದಲೂ ಬೀಳ್ತದೆ, ಮರದಿಂದ ಸೈಡಿಂದಲೂ ಬರ್ತದೆ. ಗುಂಡಿ ಇದ್ರೆ ಆ ಗುಂಡಿಯಲ್ಲಿ ಇಳಿದು ಗುಂಡಿಯಿಂದ ಇಂಗಿ ಹೋದಾಗ ಪೋಷಕಾಂಶ, ನೀರಲ್ಲಿ ಕರಗುವ ಪೋಷಕಾಂಶವನ್ನು ಮಾತ್ರ ಮರ ಇಟ್ಕೊಳ್ಳೋದು. ಅದು ಗುಂಡಿಯಿಂದ ಇಂಗಿ ಹೋಗುತ್ತೆ. ನೀರಲ್ಲಿ ಕರಗಿದಾಗ ಇಂಗಿ ಹೋಗುತ್ತಲ್ಲ, ನೀರು ಇಂಗಿ ಹೋಗ್ತಾರೆ. ಸೊ ನಾವು ಕೆಲವು ತೋಟಕ್ಕೆ, ರೈತರ ತೋಟಕ್ಕೆ ಹೋದಾಗ ಗುಡ್ಡ ಜಾಗದಲ್ಲಿ ದೊಡ್ಡ ಗುಂಡಿ ಇರ್ತದೆ, ಇಳುವರಿ ಇರಲ್ಲ. ಅವ್ರು ಹೇಳ್ತಾರೆ ನೀರು ಉಂತುಜಿತ. ಅಂದರೆ ನೀರು ಉಂತುಜಿ, ಹೌದು, ನೀರು ಇಂಗಿ ಹೋಗ್ತದೆ. ಅವರಿಗೆ ಮತ್ತೆ ನಾವು ಮನವರಿಕೆ ಮಾಡಬೇಕಾಗ್ತದೆ. ನೀರು ಇಂಗಿ ಹೋದಾಗ ನಿಮ್ಮ ಪೋಷಕಾಂಶ ಎಲ್ಲ ಇಂಗಿ ಹೋಗಿ ಮರಕ್ಕೆ ಸಿಗುವುದಿಲ್ಲ ಅಂತ. ಸೊ ಈ ವರ್ಷ ನಾವು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ಲಿ ಕೊಟ್ಟು ಅಥವಾ ಯಾವುದೋ ಒಂದು ಆಗಸ್ಟ್ ಅಥವಾ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ಲಿ ಕೊಟ್ಟರೆ ಮುಂದಿನ ವರ್ಷದವರೆಗೆ ಕಾಯಬೇಕು. ಅಂದರೆ 1 ವರ್ಷ ಆಗ್ತದೆ ನೋಡಿ. ಮಧ್ಯದಲ್ಲಿ ಮಳೆಗಾಲ ಇದ್ದಲ್ಲ, ಈ ಪೋಷಕಾಂಶ ಎಲ್ಲ ಇಂಗಿ ಹೋಗಿ ಗಿಡ ಸೊರಗಿ ಹೋಗ್ತದೆ. ಅದಕ್ಕೆ ನಾವು ಕಡಿಮೆ ಪಕ್ಷ 2 ಸಲ ಅಡಿಕೆ ಗಿಡಗಳಿಗೆ ಗೊಬ್ಬರ ಕೊಡಬೇಕು ಅಂತ ಹೇಳ್ತೀವಿ. ಅಷ್ಟು ಕೊಟ್ಟರೆ ಖಂಡಿತ ನಿಮಗೆ 1.5 kg 2 kg ಫಸಲು ತೆಗೆದಿದ್ದ. ಆಮೇಲೆ ತೋಟ ನೀರಿನ ನಿರ್ವಹಣೆ, ಬುಡದಲ್ಲೆಲ್ಲ ನೀರು ಜಾಸ್ತಿ ನಿಲ್ಲಬಾರ್ದು. ಮಳೆಗಾಲ ನೀರು ಇರ್ತದೆ ಅಂದರೆ ಒಂದು ಕಣಿ ಎಲ್ಲ ಮಾಡಿ ಅದಕ್ಕೊಂದು ಸಣ್ಣ ಕಡಿ ಮಾಡಿ ಕೊಡಿ. ಆವಾಗ ಮೇಲಿನ ನೀರು ಮಾತ್ರ ಹೋಗ್ತದೆ, ಪೋಷಕಾಂಶ ಅಲ್ಲಿ ಉಳ್ಕೊಳ್ತದೆ. ಸೊ ಇದೆಲ್ಲ ಕೆಲವು ನಿರ್ವಹಣೆಗಳು ಮಾಡಬೇಕು. ಸಣ್ಣ ಪ್ರಯತ್ನ ಅದು. ಒಳ್ಳೆಯ ಆದ್ಯತೆ ಬಹಳಷ್ಟು ಇದೆ ನಮಗೆ ಪ್ರಯೋಜನ ಇದೆ. ಇದನ್ನೇ ನಾವು ತೋಟಕ್ಕೆ ಹೋಗಿ ಹೇಳೋದಷ್ಟೇ. ನಾನು ತೋಟಕ್ಕೆ ಹೋಗೋದು ನಮ್ಮ ಲಘು ಪೋಷಕಾಂಶನೇ ಯಾರಿಗೂ ಕೊಡೋದಿಲ್ಲ. ಏನೋ ಸ್ಪ್ರೇಗೆ ಬೇಕಾದರೆ ಕೊಡ್ತೀವಿ ಅಷ್ಟೇ. ಜಸ್ಟ್ ತೋಟಕ್ಕೆ ಯಾಕೆ ಹೋಗ್ಬೇಕಂದ್ರೆ ರೈತರಿಗೆ ಕೃಷಿ ಬಗ್ಗೆ ಮಾಹಿತಿ ಇಲ್ಲ ಅಂತಲ್ಲ, ಅಥವಾ ಅವರಿಗೆ ಗೊತ್ತಿಲ್ಲ ಅಂತ, ನಮಗಿಂತ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ದಿನ ತೋಟದಲ್ಲಿ ಆ ಮಣ್ಣಲ್ಲೇ ಕೆಲಸ ಮಾಡೋರು. ಆದರೆ ನಾವು ಸ್ವಲ್ಪ ವೈಜ್ಞಾನಿಕವಾಗಿ ಕ್ರಮ ಪ್ರಕಾರವಾಗಿ ಹೇಳಿಕೊಟ್ಟು ಅವ್ರನ್ನ ಸರಿಪಡಿಸುವಂಥ ಕೆಲಸ ಮಾಡಬೇಕು. ಸೊ ಇದು ನಮಗೆ ಬಹಳಷ್ಟು ಒಳ್ಳೆಯ ಫಲಿತಾಂಶ ಕೊಟ್ಟಿದೆ. ಮುಂದಿನ ದಿವಸದಲ್ಲಿ ನಾವು ಇದನ್ನು ಕಂಟಿನ್ಯೂ ಮಾಡ್ತೀವಿ. ಇನ್ನೊಂದು ಇದರ ಜೊತೆಗೆ ನಾವು ಇಂಥ ಏನೇನು ಸಮಸ್ಯೆಗಳಿದ್ರೂ ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದನ್ನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ಹಳದಿ ರೋಗಕ್ಕೆ ನನ್ನ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ನನಗೆ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಕೆಲಸ ಮಾಡ್ತಾ ಇದ್ದೀನಿ. 1-2 ತೋಟಗಳಲ್ಲಿ ಕಾಣಿಯೂರು ಹತ್ರ ಇದೆ ಹಳದಿ ರೋಗ. ಎಲ್ಲಿ ಸಂಪಾದನೆ ಪ್ರಾರಂಭ ಆಗಿದೆ ಅದೇ ಟೈಮಲ್ಲಿ ಅಲ್ಲಿನೂ ಪ್ರಾರಂಭ ಆಗಿದೆ. ಪುತ್ತೂರಲ್ಲಿ ಮುರಾ ಸೈಡಲ್ಲಿದೆ, ಕೊಡಿಪಾಡಿ ಸೈಡಲ್ಲಿದೆ. ಕೊಡಿಪಾಡಿ ಸೈಡಲ್ಲಿ ನಮಗೆ ಹಳದಿ ರೋಗ ಇದ್ದಿದ್ದಕ್ಕೆ ಸ್ವಲ್ಪ ಪೋಷಕಾಂಶ ಕೊಟ್ಟು ಅದೊಂದು 2 ವರ್ಷ ಆಯಿತು ಅಷ್ಟೇ ಅಟ್ಯಾಕ್ ಆಗಿ. ಪೋಷಕಾಂಶ ಕೊಟ್ಟು ಈಗ ಮೊನ್ನೆ ಹೋಗಿ ನೋಡಿದ್ರೆ ಗ್ರೀನಿಶ್ ಆಗಿದೆ. ಎಷ್ಟು ದಿವಸ ಅದು ಇರುತ್ತೆ ಅಂತ ನೋಡಲಿಕ್ಕೆ ಇನ್ನೂ ನಮ್ಮದು ಇದು ನಡೀತಾ ಇದೆ ಕೆಲಸ ಕಾರ್ಯಗಳು. ಅದೇನಾದರೂ ಸಕ್ಸಸ್ ಆದರೆ ಅದನ್ನು ನಾವು ಸ್ವಲ್ಪ ಘೋಷಣೆ ಮಾಡುವಂಥ ಇದ್ದೇವೆ. ಸೊ ರೈತರೇ ಬಂದು ಹೇಳ್ತಾ ಇದ್ದಾರೆ ಈಗ ನನಗೆ, ಅಂದರೆ ನಮ್ಮದು ಓಕೆ ಸರ್, ಈಗ ಸರಿ ಆಗ್ತಾ ಇದೆ ಸುಮಾರು ಅಂತ. ಸೊ ಇದು ನಮ್ಮ ಭರವಸೆ ಅಷ್ಟೇ. ನಾವು ಮಾಡ್ತೀವಿ ಅಂತ ಹೇಳೋದಿಲ್ಲ, ಖಂಡಿತ ನಮ್ಮ ಪ್ರಯತ್ನ ನಿಟ್ಟಿನಲ್ಲಿ ನಡೀತಾ